ಈ ಚರ್ಚೆ ವಿಷಯವನ್ನು ಶುರು ಮಾಡೋದಕ್ಕೂ ಮುಂಚೆ ವಿರೋಧ ಪಕ್ಷದ ನಾಯಕರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳನ್ನು ಸೇರಿಸಿದಂತೆ ಈ ದರ ವಿದ್ಯುತ್ ಗೊಂದಲ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ, ಗೊತ್ತಾಯ್ತಾ? ಯಾರ್ಯಾರು ಬಡವರು ಇದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗುತ್ತೆ. ಒಬ್ರು 50 ಯೂನಿಟ್ ಉಪಯೋಗಿಸಬಹುದು, ಒಬ್ರು 60 ಯೂನಿಟ್ ಉಪಯೋಗಿಸಬಹುದು, ಒಬ್ರು 70 ಯೂನಿಟ್ ಉಪಯೋಗಿಸಬಹುದು, ಒಬ್ಬರು 100 ಯೂನಿಟ್, ಒಬ್ರು 150, ಒಬ್ರು 180 ಹೀಗೆಲ್ಲ ಉಪಯೋಗಿಸಬಹುದು. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ, ಗೊತ್ತಾಯ್ತಾ? ಕಮರ್ಷಿಯಲ್ಗೆ ಅನ್ವಯ ಆಗಲ್ಲ. ಈಗ ಬಾಡಿಗೆದಾರರು ಮನೆ ಯಜಮಾನರು ಅವ್ರು ಕಮರ್ಷಿಯಲ್ಗೆ ಮಾಡ್ತಾ ಇದ್ರೆ ಅದಕ್ಕೆ ಉಪಯೋಗ ಆಗ್ತಾ, ಗೊತ್ತಾಯ್ತಾ? ಸೊ ಅದರಿಂದ ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ. ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ ಸಂಪೂರ್ಣವಾಗಿ ಅಪ್ ಟು 200 ಯೂನಿಟ್ಸ್, ಅಪ್ ಟು 200 ಯೂನಿಟ್ಸ್. ಅದು ನಾವು ಸರಾಸರಿ ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಜಾಸ್ತಿ ಅದಕ್ಕಿಂತ ಜಾಸ್ತಿ ಬಂದರೆ ಅಪ್ ಟು 200 ಯೂನಿಟ್ಸ್ ಅವರು ರೆಗ್ಯುಲರು ಕರೆಂಟ್ ಚಾರ್ಜ್ ಕೊಡಬೇಕಾಗುತ್ತೆ. 200 ಮೀಟರ್ಸ್ ಜಾಸ್ತಿ ಮಾಡಿದವರು ಆ 200 ಮೀಟರ್ ಯೂನಿಟ್ಸ್ಗೆ ಸಮೇತ ಇದು ಕೊಡಬೇಕಾಗ್ತದೆ, ಇದು ಕರೆಂಟ್ ಚಾರ್ಜ್ ಕೊಡಬೇಕು. 250 ಆದರೆ 250ಗೆ ರೆಗ್ಯುಲರ್ ಬಿಲ್ ಬರ್ತದೆ. ಈಗ 200 ಯೂನಿಟ್ ಒಳಗಿದ್ರೆ ರೆಗ್ಯುಲರ್ ಬಿಲ್ ಬರಲ್ಲ, ಹೆಚ್ಚುವರಿ ಮಾತ್ರ ಬರ್ತದೆ. 200 ಯೂನಿಟ್ ಒಳಗಡೆ ಇದ್ದರೆ ಹೆಚ್ಚುವರಿಗೆ ಮಾತ್ರ ಅವ್ರದ್ದು ರೆಗ್ಯುಲರ್ ಬಿಲ್ ಕೊಡಬೇಕು. ನಾವು ಅದನ್ನ ಕ್ಲಿಯಾರಿಟಿ ಕೊಡ್ತೀವಿ, ತಾಳ್ಮೆಯಿಂದ ಇರಬೇಕು. ಆಫೀಸರ್ಸು ಅವ್ರದ್ದು ಆಂಗಲ್ ಒಂದಿರ್ತದೆ. ನಾವು ರಾಜಕೀಯವಾಗಿ ಎಲ್ಲಾ ನಾಗರಿಕರಿಗೂ ಏನ್ ಮಾಡಬೇಕು ನಾವು ಮಾಡ್ತೀವಿ. ಅದನ್ನ ಯಾರು ಆಕ್ರೋಶ ಬೇಡ, ಆಂತಕ ಬೇಡ. ಅವ್ರು ಕೆಲವು ಏನೋ ಸಲಹೆಗಳನ್ನ ಕೊಡ್ತಾರೆ, ಟೈಮ್ ಇದೆ ಅದಕ್ಕೆ. ನಾವು ಅದನ್ನ ಮತ್ತೆ ಕೂತ್ಕೊಂಡು ನಾವು ಮಾತಾಡ್ತೀವಿ. ಯಾರು ಗಾಬರಿ ಮಾಡ್ಕೊಂಡು ಸುಮ್ಮನೆ ಏನೇನೋ ಗಾಳಿ ಸುದ್ದಿಗೆಲ್ಲ ಯಾರು ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ನಾ ಜವಾಬ್ದಾರಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ ನಿಮಗೆ. JDS ಇಂದ ಚರಣ್ ಗೌಡ್ರು, ಅಶೋಕ್ ಗೌಡ್ರು ಇದ್ದಾರೆ BJPಯಿಂದ. ಕೆಲವೇ ನಿಮಿಷಗಳಲ್ಲಿ KERC ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಟಿಯ ಖಜಾಂಚಿಯಾಗಿ ಕೆಲಸ ಮಾಡಿದಂಥ ಸೋಮಶೇಖರ್ ಅವರು ಇರ್ತಾರೆ. ಮತ್ತೆ ಒಂದು ಗ್ರಾಹಕರ ದೃಷ್ಟಿಕೋನದಿಂದ ಇದು ಹೇಗೆ ವರ್ಕ್ ಆಗಬೇಕು, ಆಗ್ತಿದೆ, ಆಗಬಹುದು ಅನ್ನೋದ್ರ ಬಗ್ಗೆ ಅವರು ಕೂಡ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಬಹಳ ಸಿಂಪಲ್ ಇದೆ, ಫಾರ್ಮುಲಾ ಇರೋದು ಇಷ್ಟೇ. 12 ತಿಂಗಳ ಸರಾಸರಿ ಪ್ಲಸ್ 10%. ನೀವು 70 ಯೂನಿಟ್ ಉಪಯೋಗಿಸ್ತಿದ್ರೆ ಅಪ್ ಟು 77 ಯೂನಿಟ್ಸ್, 77 ಯೂನಿಟ್ವರೆಗೂ ನಿಮಗೆ ಉಚಿತ. ನೀವು ಯಾವುದೇ ಕಾರಣಕ್ಕೆ ಮನೇಲಿ ಫಂಕ್ಷನ್ನು ಜನ ಜಾಸ್ತಿ ಆದರೂ ಒಂದು 100 ಯೂನಿಟ್ಗೆ ಬಂದುಬಿಟ್ರಿ ಅಂದಾಗ 23 ಯೂನಿಟ್ ಏನು ಅಡಿಷ್ನಲ್ ನೀವು ಉಪಯೋಗಿಸಿರ್ತೀರಿ ಅದಕ್ಕೆ ಆ ಒಂದು ಮಿತಿಗೆ ಅನ್ವಯ ಆಗುವಂಥ ದರವನ್ನು ಲಗತ್ತಿಸಿ ನೀವು ಬಿಲ್ಲನ್ನು ಪಾವತಿಸಬೇಕಾಗುತ್ತೆ. ಸಿಂಪಲ್ ಇದೆ. ಆದರೆ ಹೇಳಿದ್ದು 200 ಯೂನಿಟ್ವರೆಗೂ ಅಂತ ಇವಾಗ ಯಾಕೆ ಈ ಫಾರ್ಮುಲಾ ಅಂತ ಒಂದು ಭಾಗ. ಇನ್ನೊಂದು ಪ್ರಶ್ನೆ, ಕಳೆದ ಈ 3 ತಿಂಗಳಲ್ಲೇನೆ ದರ ಏರಿಕೆ ಆಗ್ತಾನೆ ಬಂದಿದೆ. ತಿಂಗಳ ಈ ಜೂನ್ನಲ್ಲಿ ಬಿಲ್ಲು ಭಾಳ ಭಾರವಾಗೋಯ್ತಲ್ಲ, ಇದು ಯಾಕೆ ಅಂತ. ಸರ್ಕಾರ ಬಂದು ಇನ್ನೂ 1 ತಿಂಗಳಾಗಿಲ್ಲ, ಇವರೇ ದರ ಏರಿಕೆ ಆದೇಶ ಕೊಟ್ಬಿಟ್ರಾ? ಹಾಗೇನಾಗ್ಲಿಲ್ವಲ್ಲ. ಈಗ ಚರ್ಚೆಯ ಅವಧಿಯಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಘಟನಾ ಕ್ರಮ ಅಂತ ಒಂದು ಗ್ರಾಫಿಕ್ಸ್ ಬರುತ್ತೆ, ಟೆಕ್ಸ್ಟ್ ಮೂಲಕ ನೀವು ಅದನ್ನು ಗಮನಿಸ್ತೀರಿ. ಮಾರ್ಚ್ 13ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ. ಈಗಾಗಲೇ ನಾವು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀವಿ, ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಸೇರಿ ನಷ್ಟ, ಬಾಕಿ, ಸಾಲ ಎಲ್ಲದರ ಸಂಖ್ಯೆ 29,700 ಕೋಟಿಗೂ ಹೆಚ್ಚಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ನಷ್ಟವನ್ನು, ಈ ಒಂದು ಸಾಲವನ್ನು ನಾವು ಕ್ಷೀಣಿಸಬೇಕು ಅಂದರೆ ಹೆಂಗೆ ಮಾಡಬೇಕು? ಗ್ರಾಹಕರು, ಬಳಕೆದಾರರ ಹತ್ರನೇ ಹೋಗ್ಬೇಕಲ್ವಾ? ಅದನ್ನೇ ಮಾಡಿದಾರೆ ಅವರು. ಅದರಲ್ಲಿ 2 ವಿಭಾಗ, ಒಂದು KERC, ಇನ್ನೊಂದು FPPCA, ಫ್ಯೂಯಲ್ ಪವರ್ ಆ್ಯಂಡ್ ಪರ್ಚೇಸ್ ಅಡ್ಜಸ್ಟ್ಮೆಂಟ್ ಕಮಿಟಿ. ಇದರಲ್ಲಿ ಏನಾಗೋಯ್ತು, ಅವ್ರು ಹೇಳಿದ್ರು ಇಲ್ಲಪ್ಪ ಈ ಥರ ನಷ್ಟ ಉಂಟಾಗ್ತಿದೆ, ನಾವು ಇವಾಗ ಬೆಲೆ ಏರಿಸಲೇಬೇಕು ಅಂತ. KERC ಕೂಡ ಏರಿಸ್ತು, FPPCA ಕೂಡ ಏರಿಸ್ತು. ಇದಾದಮೇಲೆ ಒಟ್ಟಿಗೆ ಆಗಿ ₹2.89, ₹2.89 ಒಂದು ಬೆಲೆ ಏರಿಕೆಯನ್ನು ನೀವು ಇವತ್ತು ಅನುಭವಿಸುವಂಥ, ಅದನ್ನು ಪಾವತಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಆದರೂ ಸರಾಸರಿ ಪ್ಲಸ್ 10% ಫಾರ್ಮುಲಾನಲ್ಲೇ ನಿಮ್ಮ ಬಳಕೆ ಉಳಿತು ಅನ್ನೋದಾದರೆ ಹೊಸ ದರ ಕೂಡ ಮ್ಯಾಟರ್ ಆಗಬಾರ್ದು. ಕರೆಕ್ಟಾ ರಮೇಶ್ ಬಾಬು ಅವರೇ ನಾನು ಹೇಳ್ತಾ ಇರೋದು? ಅಲ್ಲ ಅಷ್ಟೇ ಪ್ರಶ್ನೆ ಇದ್ದಿದ್ದು.
ಈಗ ಟೆನ್ಷನ್ ಯಾಕೆ? ನೀವೊಂದು ಫಾರ್ಮುಲಾ ಕೊಟ್ಟಿದ್ದೀರಿ, ಸರಾಸರಿ ಪ್ಲಸ್ 10%. ಆ 10% ಮಿತಿಯಲ್ಲಿ ಇದ್ದುಬಿಟ್ರೆ ದರ ಏರಿಕೆ ಹೌ ಶುಡ್ ಇಟ್ ಮ್ಯಾಟರ್ ಟು ಮೀ? ದರ ಏರಿಕೆಗೂ ಸರ್ಕಾರ ಮಾಡಿರ್ತಕ್ಕಂಥ ಮಿತಿಗೂ ಸಂಬಂಧ ಇಲ್ಲ. ನಮ್ಮಲ್ಲಿ ಕರ್ನಾಟಕ ರೆಗ್ಯುಲೇಟರ್ ಅಥಾರಿಟಿ ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ, ಅವರು ದೇ ಹ್ಯಾವ್ ಟು ಫಿಕ್ಸ್ ದ ಪ್ರೈಸ್. ಕರೆಕ್ಟ್. ಚುನಾವಣಾ ಪೂರ್ವದಲ್ಲಿ ಅವರಾಗಲೇ ದರವನ್ನು ನಿಗದಿ ಮಾಡಿ ನೋಟಿಫಿಕೇಶನ್ ಮಾಡಿದ್ರು. ಚುನಾವಣೆ ಇರೋದ್ರಿಂದ ಅದನ್ನು ಹೋಲ್ಡ್ ಮಾಡಿ ಅಂತೇಳಿ ಆವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಅದನ್ನು ಹೋಲ್ಡ್ ಮಾಡಿದ್ರು. ನೀವು ಯಾವತ್ತೇ ದರ ನಿಗದಿ ಮಾಡಬೇಕಾದ್ರೆ ಓವರ್ ಎ ನೈಟ್, ಓವರ್ ಎ ಡೇ ಯು ಕಾಂಟ್ ಡೂ ಇಟ್. ಅದಕ್ಕೆ ದೇರ್ ಇಸ್ ಎ ಪ್ರೊಸೀಜರ್. ಏನೇನು ಇವತ್ತು ಬೆಸ್ಕಾಮು, ಎಸ್ಕಾಮು, ಏನೇನು ವಿದ್ಯುತ್ ಶಕ್ತಿ ನಿಗಮಗಳಿದ್ದಾವೆ, ಅವರು ಒಂದು ಮನವಿಯನ್ನು ಸಲ್ಲಿಸ್ತಾರೆ ಅಥವಾ ಪಿಟಿಷನ್ ದಾಖಲು ಮಾಡ್ತಾರೆ. ಅದ್ರ ಮೇಲೆ ಅವರು ಪಬ್ಲಿಕ್ ಹಿಯರ್ ಮಾಡ್ತಾರೆ. ಪಬ್ಲಿಕ್ ಹಿಯರ್ ಮಾಡಿದ್ಮೇಲೆ ಅದು ಕನ್ಕ್ಲೂಷನ್ಗೆ ಬಂದು ದೆನ್ ದೇ ಯೂಸ್ ಟು ಪಾಸ್ ದ ಆರ್ಡರ್ ಆಫ್ಟರ್ ಹಿಯರಿಂಗ್ ಪಬ್ಲಿಕ್ ಆಬ್ಜೆಕ್ಷನ್ಸ್. ಇಲ್ಲಿ ಪ್ರೋಸೆಸ್ ಎಲ್ಲ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಮಾಡಿ ಮುಗಿಸಿದ್ದಾರೆ ಪ್ರೋಸೆಸ್ಸು. ಅಂದರೆ ಹೈಕ್ ಮಾಡುವಂಥ ಪ್ರೋಸೆಸ್ ಎಸ್ ಇಂದಿನ ಬಿಜೆಪಿ ಸರ್ಕಾರದಲ್ಲೇ ಮಾಡಿ ಮುಗಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥ ರವಿಕುಮಾರ್ ಈ ವಾಸ್ ಅಪಾಯಿಂಟೆಡ್ ಆಸ್ ಎ ಕಮಿಷನ್ ಚೇರ್ಮನ್. ಅದು ಬೇರೆ ಬೇರೆ, ಅದು ಈಗ ಚರ್ಚೆಯ ವಿಷಯ ಅಲ್ಲ. ಅವರು ಮಾಡಿದ ಸರಿನೋ ತಪ್ಪೋ ಅದು ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಏನು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಇದೆ, ಅದು ಎಲ್ಲ ಎಸ್ಕಾಮ್ಗಳ ಮತ್ತು ವಿದ್ಯುತ್ ಶಕ್ತಿ ನಿಗಮಗಳ ಒಂದು ಪಿಟಿಷನ್ ಆಧಾರದ ಮೇಲೆ ಸುಮಾರು ಸಾಕಷ್ಟು ಪಬ್ಲಿಕ್ ಹಿಯರಿಂಗ್ ಮಾಡಿ ಮತ್ತು ಅದ್ರ ಮೇಲೆ ಅವರು ದೆ ಪಾಸ್ಡ್ ದ ಆರ್ಡರ್. ಒಂದು ಯೂನಿಟ್ಗೆ ದರ ಎಷ್ಟಿರಬೇಕು, ಕಮರ್ಷಿಯಲ್ಗೆ ಎಷ್ಟಿರಬೇಕು, ಬೇರೆ ಬೇರೆ ಇರ್ಬೋದು. ಒಂದೊಂದು ಇದಕ್ಕೂ ವಿದ್ಯುತ್ ಶಕ್ತಿ ನಿಗಮಕ್ಕೂ ಬೇರೆ ಬೇರೆ ಥರದ್ದು ಮತ್ತು 9 ಪುಟದ ಒಂದು ಪ್ರೆಸ್ ನೋಟು ಸಹ ಅವ್ರು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಅದು ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಯಾವುದೇ ಸರ್ಕಾರ ಬಂದರೂ ಸಹ ವಿದ್ಯುತ್ ಶಕ್ತಿ ದರ ಏನಿದೆ ಅದು ಸಾರ್ವಜನಿಕರಿಗೆ ದುಬಾರಿ ಆಗೋ ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಎಲ್ಲರ ಒಂದು ನಿಲುವಿದೆ. ಬಟ್ ಇವತ್ತು ಅವರೇನು ರೇಟ್ ಜಾಸ್ತಿ ಮಾಡೋದು ಕೊಟ್ಟಿದ್ದಾರೆ, ಅದು ಹಿಂದೆ ಆಗಿರ್ತಕ್ಕಂಥ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಮಾಡೋಣ, ಇಟ್ ಈಸ್ ರಾಂಗ್. ಸೊ ಇಟ್ ಈಸ್ ದ ಫ್ಯಾಕ್ಟ್. ಮತ್ತು ಇನ್ನು ಏನಿವತ್ತು 200 ಯೂನಿಟ್ಗೆ ಸಂಬಂಧಪಟ್ಟಂತೆ ಒಂದು ನಿಯಮಾವಳಿಗಳನ್ನ ರಚನೆ ಮಾಡಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ. ಮತ್ತು ಇವತ್ತು ವಿದ್ಯುತ್ ಶಕ್ತಿ ನಿಗಮಗಳಿಗೆ ಎಷ್ಟು ಮುಂಗಡವಾಗಿ ಹಣವನ್ನು ಬಿಡುಗಡೆ ಸರ್ಕಾರದಿಂದ ಸಹಾಯಧನದ ರೀತಿಯಲ್ಲಿ ಕೊಡಬೇಕು ಅಂತೇಳಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ನೀವು ಹೇಳೋದಂಥದ್ದು ಯಾಕೆ 10%ಗೆ ಮಾಡಿದ್ದಾರೆ ಅಂದರೆ, ಇವತ್ತು ಫ್ರೀ ಅನ್ನೋ ಕಾರಣಕ್ಕೆ 70 ಯೂನಿಟ್ ಬಳಸ್ತಾ ಇದ್ದವನು ನಾಳೆ 150 ಯೂನಿಟ್ ಬಳಸಬಾರ್ದು ಅನ್ನೋ ಒಂದು ಉದ್ದೇಶ. ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಇದ್ರದ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣ ಒಂದು. ಈ ಥರದ ಪ್ಯಾರಾಮೀಟರ್ಗಳು ಏನೇನಿದೆ ನಿಯಮಾವಳಿ ಇದೆ ಅದನ್ನು ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ಸ್ವಾಭಾವಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ರಿಪೋರ್ಟು ಅಂದರೆ ಇದರಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ ನಿಗಮಗಳ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ಆದಂಥ ಸಂದರ್ಭದಲ್ಲಿ, ಇಂಧನ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ರಿಪೋರ್ಟು ಆವರೇಜು ಒಂದು ಫ್ಯಾಮಿಲಿ, ಲೋಯರ್ ಫ್ಯಾಮಿಲಿ ಅಥವಾ ಒಂದು ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಫ್ಯಾಮಿಲಿಗಳು ತಿಂಗಳಿಗೆ 63 ಯೂನಿಟ್ನ ಉಪಯೋಗಿಸ್ತಾರೆ ಅಂತೇಳಿ ಒಂದು ರಿಪೋರ್ಟ್ ಇದೆ. ಹಾಗಾಗಿ ಅದನ್ನು 200 ಯೂನಿಟ್ಗೆ ಈಗಾಗಲೇ ಘೋಷಣೆ ಮಾಡಿರೋದ್ರಿಂದ ಸಪೋಸ್ ಯಾರೋ ಒಂದು ಆವರೇಜಲ್ಲಿ ಇರ್ತಕ್ಕಂಥವ್ರು ಡಬಲ್ ಆಗಬಾರ್ದು ಅಥವಾ ದುರುಪಯೋಗ ಆಗಬಾರ್ದು. ಇದೆ ಫ್ರೀ ಕರೆಂಟ್ ಅಂತೇಳಿ ಲೈಟ್ ಹಾಕಿ ಹೋಗೋಂಥದ್ದು. ಈಗ ನಾವೇ ನೋಡ್ತೀವಿ, ಸ್ಟ್ರೀಟ್ ಲೈಟ್ಗಳು ಕೆಲವು ಕಡೆ ಆನ್ ಮಾಡಿರ್ತಾರೆ, ಆಫೇ ಆಗಲ್ಲ, ಡೇ ಟೈಮಲ್ಲೂ ರನ್ ಇರುತ್ತೆ. ಈ ಥರದ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಲವು ನಿಯಮಾವಳಿಗಳನ್ನ ಸಾರ್ವಜನಿಕ ಉದ್ದೇಶ. ರಮೇಶ್ ಬಾಬು ಅವರೇ, ನಂತರನೇ ಈ ರಾಜ್ಯದ ಲಕ್ಷಾಂತರ ಜನಕ್ಕೆ ಒಂದು ಡೌಟ್ ಏನು ಅಂದರೆ, ಅಪ್ ಟು ₹2.89 ಪ್ರತಿ ಯೂನಿಟ್ಗೆ ಹೈಕ್ ಆಗುವಂಥ ಸಾಧ್ಯತೆಗಳಿದೆ, ಡಿಪೆಂಡಿಂಗ್ ಆನ್ ನೀವು ಯಾವ ಜಿಲ್ಲೆಯಲ್ಲಿದ್ದೀರಿ, ಯಾವ ಎಸ್ಕಾಮ್ ನಿಮಗೆ ಎಲೆಕ್ಟ್ರಿಸಿಟಿ ಸರಬರಾಜು ಮಾಡ್ತಾ ಇದೆ ಅಂತ. ಓಕೆ, ಅಪ್ ಟು ₹2.89. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಕೇಸ್ ಸ್ಟಡಿ ತೊಗೊಂಡು ಹೇಳ್ತೀನಿ. 70 ಯೂನಿಟ್ ನಾನು ಉಪಯೋಗಿಸ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ 70 ಯೂನಿಟ್ ಉಪಯೋಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಮಂತು ನಂದು 75 ಯೂನಿಟ್ಸ್ ಬಂತು. ಆ 10% ಅಂತ ನೀವೇನು ಮಾಡಿದ್ದೀರಿ ಅದ್ರ ಒಳಗಡೆನೇ ಇದೆ ನನ್ನ ಯೂಸೇಜು. ಅವಾಗ ನನಗೆ ಹೆಂಗಿದ್ರು ಫ್ರೀ. ಈ ₹2.89 ಅನ್ವಯನೇ ಆಗೋದಿಲ್ವಲ್ಲ. ಅಕಸ್ಮಾತ್ ನಾನು 77ಕ್ಕಿಂತ ಜಾಸ್ತಿ ಹೋದರೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 85ಗೆ ಹೋದೆ ನಾನು, ಅವಾಗ 77ಇಂದ 85ಗೆ 8 ಯೂನಿಟ್ಸ್ ಜಾಸ್ತಿ ಉಪಯೋಗಿಸಿದ್ದೀನಿ ರಮೇಶ್ ಬಾಬು ಅವರೇ. ಈ 8 ಯೂನಿಟ್ಸ್ಗೆ ನಾನು ಈ 0 to 50, 50 to 100ಗೆ ಬೇರೆ ಬೇರೆ ಪರ್ ಯೂನಿಟ್ ಪ್ರೈಸಿಂಗ್ ಇದೆ, ಸ್ಲ್ಯಾಬ್ಗಳಿದೆ. ಯು ಆರ್ ರೈಟ್. ಈ ಸ್ಲ್ಯಾಬ್ ಪ್ರಕಾರ 8 ಯೂನಿಟ್ಗೆ ನಾನು ಕಟ್ತೀನಿ, ಅದಕ್ಕೆ ಅನ್ವಯ ಆಗುತ್ತೆ ಬೆಲೆ ಏರಿಕೆ. ಕರೆಕ್ಟ್ ಇದೆಯಾ ನನ್ನ ಅರ್ಥ ಮಾಡ್ಕೊಂಡಿರೋದು? ಅಲ್ಲ, ನಿಮ್ಮ ಇಂಟರ್ಪ್ರಿಟೇಷನ್ ಆಸ್ ಆನ್ ಟುಡೇ, ಯಾಕೆಂದ್ರೆ ನನಗೆ ಐ ಆಮ್ ನಾಟ್ ಹ್ಯಾವಿಂಗ್ ಇನ್ಪುಟ್. ನಾವು ಇಲ್ಲಿ ಇನ್ಪುಟ್ ಇಲ್ಲ. ನಿಮ್ಮ ಈಗ ಚರ್ಚೆಗೆ ಅನುಗುಣವಾಗಿ ನಿಮ್ಮದು ಸರಿ ಇದೆ. ಬಟ್ ನಾನು ಹೇಳೋಂಥದ್ದು, ಅವರು ₹2.90 ಮಾಡಿದಾರೋ, ₹3 ಮಾಡಿದಾರೋ, ₹4 ಮಾಡಿದಾರೋ, ಇಟ್ ಡಿಪೆಂಡ್ ಅಪಾನ್ ದೇರ್. ಇದು ಪಬ್ಲಿಕ್ ಮಾಡಿ ಅವ್ರ ಜಸ್ಟಿಫಿಕೇಶನ್ ಕೊಟ್ಟು, ಇಟ್ ಈಸ್ ಎ ಕಮಿಷನ್. ಅವ್ರೇನು ಆಯೋಗ ಇದೆ, ಇಟ್ ಈಸ್ ಎ ಕಮಿಷನ್.
ಬಹುತೇಕ ಆ ಮಾಡೋಂಥ ದರ ನೀವು ಕಮರ್ಷಿಯಲ್ ಇರ್ಬೋದು, ಮತ್ತು ಇದು ದಿನಬಳಕೆ ಇರ್ಬೋದು, ಗೃಹ ಬಳಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಬಹುತೇಕ ಅದನ್ನು ರೀಸನಬಲ್ ಆಗಿರಬೇಕು. ನಾನು ಹೇಳೋಂಥದ್ದು ಅದು ಸರ್ಕಾರ ಪಕ್ಷ ಯಾವುದೇ ಇರಲಿ. ಸೊ ಈಗ ₹1 ಯೂನಿಟ್ಟು ರೆಗ್ಯುಲರ್ ಆಗಿದ್ದು ಅದು ₹1.5 ಏಕ್ದಮ್ ಮಾಡ್ತೀವಿ ಅಂದರೆ ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಯೂನಿಟ್ ಬಳಕೆ ಏನಿರುತ್ತೆ ಒಂದು 10% 20% ಏರಿಕೆ ಮಾಡೋಕ್ಕೆ ಅವಕಾಶ ಇರುತ್ತೆ. ನೀವು ಹೇಳ್ತಾ ಇರ್ತಕ್ಕಂಥ ಫಿಗರ್ಸು ನನಗೀಗ ಮಾಹಿತಿ ಇಲ್ಲ. ಈಗ ಪ್ರೆಸೆಂಟ್ ಎಷ್ಟಿದೆ, ಯಾವ ಆಧಾರದ ಮೇಲೆ ಅವರು ಪರ್ ಯೂನಿಟ್ ರೈಸ್ ಮಾಡಿದ್ದಾರೆ, ಆ ಥರದ ಮಾಹಿತಿ ಇಲ್ಲ. ಬಹುತೇಕ ಅದು ರೀಸನಬಲ್ ಆಗಿದೆ, ಜನನೂ ಅಕ್ಸೆಪ್ಟ್ ಮಾಡ್ಕೋತಾರೆ. ಇಲ್ಲಾಂದರೆ ಸ್ವಾಭಾವಿಕವಾಗಿ ವಿರೋಧ ಬರೋಂಥದ್ದು. ಇದನ್ನ ರೀಸನಬಲ್ ಆಗೋದಕ್ಕೆ KERC ಮತ್ತೆ FPPCA ಏನ್ ಮಾಡಿದೆ ಅಂದ್ರೆ, ಅರಿಯರ್ಸ್ ನಾವು ಪಡ್ಕೋಬೇಕಾಗಿದ್ದು ಜನವರಿ ಮತ್ತೆ ಮಾರ್ಚ್ ನಡುವೆ, ಅವಾಗ ಆಗ್ಲಿಲ್ಲ. ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಅಥವಾ ಜೂನಿಂದ ಸೆಪ್ಟೆಂಬರ್ವರೆಗೂ ಇದನ್ನ ಸ್ಪ್ರೆಡ್ ಔಟ್ ಮಾಡಬೇಕು. ಅಂದ್ರೆ ಒಂದೇ ಸತಿಗೆ ಭಾರ ಆಗಬಾರ್ದು. ಈ ಭಾರನ ಮುರಿದು ಭಾಗಗಳಾಗಿ ಮಾಡಿ ಇದನ್ನ ತಿಂಗಳ ಅದನ್ನ ಅನ್ವಯಿಸ್ತಾ ಬಂದಾಗ, ಲಗತ್ತಿಸ್ತಾ ಬಂದಾಗ ಅದು ಬಳಕೆದಾರ ಗ್ರಾಹಕನ ಮೇಲೂ ಕೂಡ ಭಾರ ಆಗೋದಿಲ್ಲ ಅನ್ನೋ ಒಂದು ಗ್ರಹಿಕೆಯ ಮೂಲಕ ಅವರು ಈ ರೀತಿಯ ನಿರ್ಧಾರವನ್ನ ಮಾಡಿದ್ದಾರೆ. ಇದರಲ್ಲಿ ರಾಜಕಾರಣಕ್ಕೆ ಎಲ್ಲಿದೆ ಅವಕಾಶ ಅಂತ ಅಶೋಕ್ ಗೌಡ್ರು ನೋಡಿ, ನೀವು ಒಂದು ಭಾಗ್ಯ ಜ್ಯೋತಿ ಅಂತ ನಿಮ್ಮದು ಒಂದು ಕಾರ್ಯಕ್ರಮ ಇತ್ತು. ನೀವು ಅಪ್ ಟು 75 ಯೂನಿಟ್ಸ್ ಕೊಡ್ತಾ ಇದ್ರಿ. ಅದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ, ಬಳಕೆದಾರರಿಗೆ ಮಾತ್ರ ಕೊಡ್ತಾ ಇದ್ರಿ. ಈಗ ಅದನ್ನು ಇದ್ರ ಜೊತೆ ಸೇರಿಸಿದ್ದಾರೆ. ಭಾಗ್ಯ ಜ್ಯೋತಿ ಈಸ್ ನೌ ಅ ಪಾರ್ಟ್ ಆಫ್ ಗೃಹ ಜ್ಯೋತಿ ಅಲ್ವಾ? ಆದರೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ನಿರ್ದಿಷ್ಟವಾಗಿ ಕೊಡ್ತಾ ಇದ್ರಿ. ಇವರು ಸಾರ್ವತ್ರಿಕವಾಗಿ ರಾಜ್ಯಕ್ಕೆ ಅಂತ ಕೊಟ್ಟಿರುವಂಥದ್ದು, ಮನೆ ಬಳಕೆಗೆ, ಕಮರ್ಷಿಯಲ್ಗಲ್ಲ. ನಿರ್ಧಾರ ಆಗಿದ್ದು ಮಾರ್ಚಲ್ಲಿ, ಸರ್ಕಾರ ಇದ್ದಿದ್ದು ನಿಮ್ಮದು. ಪ್ರತಿಭಟನೆಗೆ ಇವತ್ತು ತಿಳಿದಿರೋರು ನೀವು. ಕುಮಾರಸ್ವಾಮಿ ಅವರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ನಮಗೂ ಅದೇ ಪ್ರಶ್ನೆ ಇರೋದು, ಇಲ್ಲಿ ರಾಜಕಾರಣಕ್ಕೆ ಎಲ್ಲಿದೆ ಆಸ್ಪದ? ಪ್ಲೀಸ್ ನೋಡಿ, ಅಂದ್ರೆ ಜನರ ದೃಷ್ಟಿಯಿಂದ ನಾನು ಕೇಳ್ತೇನೆ. ಬಿಜೆಪಿ ನಾನು ಒಂದು 2-3 ವಿಚಾರಗಳಿದೆ ಇಲ್ಲಿ. ಒಂದು ವಿಚಾರ ಏನು ಅಂತಂದರೆ, ಗೃಹ ಜ್ಯೋತಿ ಭಾಗ್ಯ ಜ್ಯೋತಿ ಜೊತೆಗೆ ಕುಟೀರ ಯೋಜನೆ ಅಂತ ಒಂದಿದೆ. 2004ರಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ. ಯಾರು ಸಣ್ಣ ಸಣ್ಣ ಗುಡಿಸಲುಗಳಿದೆ ಅಥವಾ ಸಣ್ಣ ಸಣ್ಣ ಮನೆಗಳಿವೆ, 2 ಬಲ್ಬು 1 ಫ್ಯಾನು ಅಂತ ಲೆಕ್ಕದಲ್ಲಿ 45 ಯೂನಿಟ್ವರೆಗೂ ಕುಟೀರ ಯೋಜನೆಯಲ್ಲೂ ಕೊಡ್ತಾ ಇದ್ದಾರೆ. SC ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮನೆಗಳೇನಿದೆ ತತ್ಸುಮಾರು 46 ಲಕ್ಷ ಅಂದರೆ RRಗಳು. ಆಮೇಲೆ ಕುಟೀರ ಯೋಜನೆಯಲ್ಲಿ 3 ಲಕ್ಷ. ಇದು ಅಂಕಿಅಂಶಗಳನ್ನ ಇಟ್ಕೊಳ್ಳೋಣ. ಅದಾದಮೇಲೆ ಈಗ ನಾವು ಮಾರ್ಚ್ ತಿಂಗಳಲ್ಲಿ ಏನಾಗಿತ್ತು ಅಂದರೆ 40 ಪೈಸಾನ ನೀವು ಜಾಸ್ತಿ ಮಾಡಿ ಅಂತ ಹೇಳಿ ಸರ್ಕ್ಯುಲರ್ ಬಂತು. ಆಗ ಏನಾಯಿತು ಅಂದರೆ ಚುನಾವಣೆ ಇತ್ತು, ಚುನಾವಣೆ ಆದಮೇಲೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಆಯಿತು. ತದನಂತರದಲ್ಲಿ ಏನಾಯಿತು, ಈ ಎಸ್ಕಾಮ್ಗಳಿಗೆ ಏನು ನಷ್ಟ ಆಗ್ತಿದೆ ಅಥವಾ 254 ಕೋಟಿ ಲಾಭದಲ್ಲಿ ಏನಿದೆ ಸದ್ಯದ ಪರಿಸ್ಥಿತಿ ಅಂದರೆ, ಲಾಭ ಈಸ್ ಡಿಫ್ರೆಂಟ್ ಫ್ರಮ್ ಸಾಲ. ಇವರು ಲಾಭ ಏನು ಪಡ್ಕೊತಿದ್ದಾರೆ ಅದು ಸಾಲೋದಿಲ್ಲ. ಅದರಿಂದಾಗಿ ನಷ್ಟ, ಸಾಲನೂ ತೀರಿಸ್ಬೇಕಲ್ಲ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಅದರಿಂದಾಗಿ ಏನಾಗಿದೆ, ನಮಗೆ ಇಷ್ಟವರೆಗೂ ಜಾಸ್ತಿ ಮಾಡಿ ಅಂದರೆ ಯೂನಿಟ್ ಲೆಕ್ಕದಲ್ಲಿ 57 + 13 ಪೈಸಾ ಅಂದರೆ 57 ಪೈಸಾ ಅಂದರೆ ನೀವು ಫಸ್ಟ್ ಸ್ಲ್ಯಾಬ್ಗೆ, ಸೆಕೆಂಡ್ ಸ್ಲ್ಯಾಬ್ಗೆ 70 ಪೈಸಾ ಅಂದರೆ 13 ಪೈಸಾನು ಸೇರಿಸ್ಕೊಂಡು, ಅದಾದಮೇಲೆ ನೀವು ಮಿನಿಮಮ್ ಬಿಲ್ ಅಂತ ಇರುತ್ತಲ್ಲ ₹100. ಇದಕ್ಕೆ ಚರಣ್ ಗೌಡ್ರ ಆಸ್ ಅನ್ ಇಂಜಿನಿಯರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರೋದನ್ನ ಚೆನ್ನಾಗಿ ಹೇಳ್ಬಹುದು. ₹100ನ ನಾನು ಒಂದು ಬಿಲ್ಗೆ ನಾನು ಮಿನಿಮಮ್ ಕಟ್ಟಲೇಬೇಕು, ನಾನು ಬಳಕೆ ಮಾಡಿದ್ದೀನೋ ಇಲ್ವೋ. ಅದೀಗ ಏನಾಗಿದೆ, ಇದು ₹250 ಆಗಿದೆ. ₹200 ಆಗಿದೆ. 115 125 ಇದ್ದಿದ್ದು ₹200 ಮಿನಿಮಮ್ ಬಿಲ್ ಅದು. ಅದಾದ್ಮೇಲೆ ಇದಂದ್ರೆ ಇದರ ಅರ್ಥ ಏನು ಅಂದ್ರೆ, ಕುಟೀರ ಯೋಜನೆಯಲ್ಲಿರಲಿ, ಭಾಗ್ಯ ಜ್ಯೋತಿ ಯೋಜನೆಯಲ್ಲಿರಲಿ ಅಥವಾ ಈಗ ಗೃಹ ಜ್ಯೋತಿ ಯೋಜನೆಯಲ್ಲಿರಲಿ ಎಲ್ಲರೂ ಕಟ್ಟಬೇಕಾಗಿರ್ತಕ್ಕಂಥದ್ದೊಂದು. ಆಮೇಲೆ ಈಗ ಓವರ್ ಆಲ್ ಆವರೇಜ್ ಅಂತ ಲೆಕ್ಕ ಹಾಕೊಂಡು ಪರ್ಸೆಂಟೇಜ್ ವೇಟೇಜ್ ಅಂತ ಲೆಕ್ಕ ಹಾಕ್ಬಿಟ್ಟು ಏನು ಹೇಳ್ತಿದ್ದಾರೆ, ಈ ₹2.89 ₹2.81 ಅಂತಾನೆ ಇಟ್ಕೊಳ್ಳೋಣ ಇವತ್ತು ಆಸ್ ಆಫ್ ಟುಡೇ. ಇದೇನಾಗ್ತಿದೆ ಅಂದ್ರೆ, ಪರ್ಸೆಂಟೇಜ್ ಆಫ್ ಎಲೆಕ್ಟ್ರಿಸಿಟಿ ಏನಿದೆ, ಗೃಹ ಬಳಕೆಗೆ ಏನು ಪರ್ಸೆಂಟೇಜ್ ಉಪಯೋಗಿಸಿದ್ವಲ್ಲ 22% ಆಫ್ ನಮ್ಮ ಕನ್ಸಂಪ್ಷನ್, ಟೋಟಲ್ ಕರ್ನಾಟಕ ಕನ್ಸಂಪ್ಷನ್. ಇನ್ನು ಮಿಕ್ಕಿರ್ತಕ್ಕಂತಹದ್ದು 14% ವಾಣಿಜ್ಯ ಕಮರ್ಷಿಯಲ್ಲು, ಆಮೇಲೆ 34% ಇಂಡಸ್ಟ್ರಿಯಲ್ಲು. ಅದಾದ್ಮೇಲೆ ಮಿಕ್ಕಿದ ಕೃಷಿ ನಾನು ಸಪರೇಟ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಇಂಡಸ್ಟ್ರಿಯಲ್ಲು ಮತ್ತು ನಮ್ಮ ಇದೇನಿದೆ ಕಮರ್ಷಿಯಲ್ ಏನಿದೆ, ಈ ಬಳಕೆ ಏನಿದೆಯಲ್ಲ ಇದ್ರ ಮೇಲೆ ಏನು ಹೊರೆ ಆಗುತ್ತಲ್ಲ, ಪ್ರೊಡಕ್ಷನ್ ಕಾಸ್ಟ್. ಈಗ ನಾನೊಂದು ಕನ್ನಡಕ, ಪೆನ್ನು, ಬುಕ್ಕು, ಆಮೇಲೆ ಅಥವಾ ಬಟ್ಟೆ ಅಂಗಡಿ, ಇದರೆಲ್ಲದರಲ್ಲೂ ಪ್ರೊಡಕ್ಷನ್ ಅಥವಾ ಸೇಲಬಲ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಯೂನಿಟ್ ಕಾಸ್ಟ್ ಜಾಸ್ತಿ ಆಗಿದ್ಕೊಳ್ಳಿ. ಅಂದರೆ ಅರ್ಥ ಏನು ಅಂತಂದರೆ, ನಮ್ಮ ಕಾಸ್ಟ್ ಆಫ್ ಲಿವಿಂಗನ್ನು ಜಾಸ್ತಿ ಮಾಡಲಿಕ್ಕೆ ಈ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅಂದರೆ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಕೊಟ್ಟು ₹1 ಕೊಡ್ತಾ ಇದೆ ಅಷ್ಟೇ, ನಿಮಗೆ ಈಸ್ಕೊಂತಿರೋದು ₹4 ಈಸ್ಕೊಳ್ಳುತ್ತೆ. ಅಂದರೆ ರಿಯಾಯಿತಿ ಅಂಗಡಿಗೆ ಹೋದ್ರೆ ಡಬಲ್ ಆಗ್ತದೆ. ಅಂಗಡಿ ಇಟ್ಕೊಂಡು ಹಂಗಂತಲ್ಲ, ಈಗ ನಾವೆಲ್ಲರೂ ಬಳಕೆದಾರರೇ ಅಲ್ವೇ.
ಈಗ ನಮ್ಮ ಮನೆಯಲ್ಲಿ ನಾನು ಎಲೆಕ್ಟ್ರಿಸಿಟಿ ಉಪಯೋಗಿಸ್ಕೊಂಡು ಕನ್ಸ್ಯೂಮರ್ ನಾನು. ಅಲ್ಲ ಅಶೋಕ್ ಗೌಡ್ರೆ, ಈಗ ನಾನು ಕೇಳೋದು ಮನೆಯಲ್ಲಿ ನಾನು ಬಿಲ್ ಕಟ್ಟಬೇಕು, ಇಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದೀನಿ, ಇಲ್ಲಿ ಆಫೀಸಲ್ಲಿ ನಾನು ಬಿಲ್ ಕಟ್ತೀನಿ, ಅದೇ ನನ್ನ ಆಫೀಸ್ ಆಗಿದ್ರೆ ಇಲ್ಲ ಹಂಗಲ್ಲ, ಚರಣ್ ಗೌಡ್ರದು ಅಥವಾ ನಿಮ್ದೇ ಆದಂತ ಆಫೀಸ್ ನೀವು ಬಳಕೆದಾರರಾಗ್ತೀರಿ. ಕನ್ಸ್ಯೂಮರ್ ಅಲ್ವಾ. ಈಗ ಉದಾಹರಣೆಗೆ ನೀವು ಪೆನ್ ತಗೊಂಡ್ರಿ, ನಿಮ್ ಪೆನ್ ಇವತ್ತು 10 ರೂಪಾಯಿಗೆ ಸಿಗ್ತಾ ಇತ್ತು. ಆ ಪ್ರೊಡಕ್ಷನ್ ಕಾಸ್ಟ್ ಬಂದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇಂಡಸ್ಟ್ರಿನಲ್ಲಿ ಎಲೆಕ್ಟ್ರಿಸಿಟಿ ಇಸ್ ಅ ಬೇಸಿಕ್ ರಾ ಮೆಟೀರಿಯಲ್. ಅಂದ್ರೆ ಲ್ಯಾಂಡ್ ಜೊತೆಗೆ ಕ್ಯಾಪಿಟಲ್ ಕಾಸ್ಟ್ ಜೊತೆಗೆ ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ ಇಸ್ ಅ ಬೇಸಿಕ್ ಇನ್ಪುಟ್ ಕಾಸ್ಟ್. ಬೇಸಿಕ್ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದ್ ಕೂಡಲೇ ನಿಮ್ಗೆ 10 ರೂಪಾಯಿಗೆ ಸಿಗ್ತಿರತಕ್ಕಂತಹ ಪೆನ್ ಇವತ್ತು 12 ರೂಪಾಯಿ ಆಗುತ್ತೆ ನಾಳೆಗೆ. ಆಮೇಲೆ ಇವತ್ತು ನಿಮಗೆ ಉದಾಹರಣೆಗೆ ನಿಮಗೆ ಇವತ್ತು ಮೊಬೈಲ್ ಫೋನು 20,000ಕ್ಕೆ ಸಿಗ್ತಾ ಇದ್ರೆ ನಾಳೆ ಈ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ 1,000 ರೂಪಾಯಿ ಜಾಸ್ತಿ ಆಗುತ್ತೆ, 21,000 ಆಗುತ್ತೆ. ಅಂದ್ರೆ ಅದನ್ನ ಗ್ರಾಹಕನೇ ಅದಕ್ಕೆ ಕೊಡ್ಬೇಕಾಗ್ತದೆ ದುಡ್ಡು. ಆಮೇಲೆ ಹೇಳ್ತಾ ಇರೋದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ತರಕಾರಿ ಬೆಲೆ ಜಾಸ್ತಿ ಆಗತ್ತಲ್ಲ, ಆ ತರ ಲೆಕ್ಕ. ಅಲ್ಲಿಂದ ತರಬೇಕಲ್ಲ. ಹೌದು, ಅದು ಲಾಜಿಕ್. ಅದನ್ನ ಗ್ರಾಹಕರ ಮೇಲೆ, ನಮ್ಮಂತವ್ರ ಮೇಲೆ ಆ ಭಾರವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು, ಅದು ಡೈರೆಕ್ಟ್ ಲಾಜಿಸ್ಟಿಕ್ಸ್. ಇದು ಏನಾಗುತ್ತೆ, ಇದು ನಿಮ್ಗೆ ಇನ್ನು 2 ತಿಂಗಳು ನೋಡ್ತಾ ಇರಿ. ಈ 2 ರೂಪಾಯಿ 89 2 ರೂಪಾಯಿ ಗರಿಷ್ಠ ನಾನು ಹೇಳ್ತಾ ಇರೋದು ಅಟ್ ದ ಮ್ಯಾಕ್ಸ್. ರಾಜ್ಯದಲ್ಲಿ ಕೆಲವು ಕಡೆ ಮಾತ್ರ ಇದು 2 ರೂಪೀಸ್ 89 ಪೈಸಾ ಅನ್ವಯ ಆಗುವಂತ ಏರಿಕೆ ಆಗುತ್ತೆ. ಅದು ಕೆಲವು ಕಡೆ ಆದ್ರೆ ಮಿನಿಮಮ್ ಟು ಮಿನಿಮಮ್ ಕಾಸ್ಟ್ ಜಾಸ್ತಿ ಆಗ್ತಿರೋದು 1 ರೂಪಾಯಿ 50 ಪೈಸಾ, 1 ರೂಪಾಯಿ 50 ಪೈಸಾ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬೆಸ್ಕಾಂ ನಲ್ಲಿ 101 ಪೈಸಾ ಅಂದ್ರೆ 1 ರೂಪಾಯಿ 1 ಪೈಸಾ ಆಯ್ತಾ. ಬೆಸ್ಕಾಂ ನಲ್ಲಿ 93 ಪೈಸಾ, 82 ಪೈಸಾ, 67 ಪೈಸಾ. ಜೆಸ್ಕಾಂ ಅಲ್ಲಿ, ಹೆಸ್ಕಾಂ ಅಲ್ಲಿ 100 ಪೈಸಾ. ಈ ರೀತಿ ಎಲ್ಲ 1 ರೂಪಾಯಿ ಕೆಳಗೆ ಇದೆ ಪ್ರತಿ ಯೂನಿಟ್ಗೆ. ಅಲ್ಲ ನೀವು ಹೆಂಗ್ ಲೆಕ್ಕ ಹಾಕೊಂಡ್ರು ನೀವು 1 ರೂಪಾಯಿ ಜಾಸ್ತಿ ಆಯ್ತಂದ್ರು 1 ಯೂನಿಟ್ ಕಾಸ್ಟ್ ಅದು. ಆಮೇಲೆ ಇನ್ನೂ ಒಂದು ತಿಳ್ಕೊಳ್ಳಿ, 88 ಲಕ್ಷ RRಗಳಲ್ಲಿ ನೀವು ಬಳಸ್ತಿರತಕ್ಕಂತಹ ಪರ್ಸೆಂಟೇಜ್ ಆಫ್ ಎಲೆಕ್ಟ್ರಿಸಿಟಿ ಏನಿದೆ ಮ್ಯಾಕ್ಸಿಮಮ್ ಅವರೇ ಬಳಸೋದು. ಅದರಿಂದನೇ ರೆವಿನ್ಯೂ ಆಗ್ತಿರ್ತಕ್ಕಂತಹದ್ದು ಈ ಕಂಪ್ನಿಗಳಿಗೆ. ಗೃಹ ಬಳಕೆಯಿಂದ ಅಲ್ಲ, ಗೃಹ ಬಳಕೆ ಜಸ್ಟ್ ಒಂದು ಸರ್ವಿಸ್ ಕೊಡ್ಲೇಬೇಕು, ಅದು ಕೊಟ್ಟೇ ಕೊಡ್ತಾರೆ, ಅದು ಬೇರೆ. ಆದ್ರೆ ಇಲ್ಲಿ ಕೊಟ್ಟು ನಾಳೆ ಅಲ್ಲಿ 4 ರೂಪಾಯಿ ಕಿತ್ಕೊಳ್ಳೋದು ಇದೆಯಲ್ಲ, ಇದ್ರ ಬದಲು ಅಲ್ಲೇ ಕಡಿಮೆ ಮಾಡಿ ಗೃಹ ಬಳಕೆ ಈಗಾಗಲೇ ಕಟ್ತಾ ಇದ್ರು. ಈಗ ಏನು ಸ್ಕೀಮ್ ಇದೆ ಭಾಗ್ಯಜ್ಯೋತಿ ಸ್ಕೀಮು, 75 ಯೂನಿಟ್ನ ನೀವು ಎಕ್ಸ್ಟೆನ್ಷನ್ ಮಾಡ್ತೀರಾ. ಆಮೇಲೆ ಇದು ಇನ್ನೂ ಒಂದು ಹೇಳ್ಬಿಡ್ತೀನಿ, ನಾವು ಅಂಕಿಅಂಶಗಳು ನೋಡ್ತಾ ಇದ್ವಿ. RR ಲೆಕ್ಕದಲ್ಲಿ ನಾ ಆಸ್ ಎನ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಚರಣ್ ಗೌಡ್ರ ಹತ್ರ ನಾನು ಮಾತಾಡಿದ್ದೀನಿ, ಬೇರೆಯವ್ರ ಹತ್ರನೂ ಮಾತಾಡಿದ್ದೀನಿ, ಈ ಡಿಪಾರ್ಟ್ಮೆಂಟಲ್ಲೇ ಮಾತಾಡಿದ್ದೀನಿ. ಏನು ಅಂದರೆ ನಿಮ್ಗೆ RR ನನ್ನ ಹೆಸರಲ್ಲಿ 4 RR ಇದೆ ಅಂದ್ಕೊಳ್ಳಿ, ನನಗೆ ಒಂದೇ RR ಕೊಡ್ಲಿಕ್ಕೆ ಆಗೋದು. ಯಾಕೆ ಅಂದರೆ ನನ್ನ ಹೆಸರು 4 RR ಕೊಟ್ಟರೆ ನಾನು ಎಲ್ಲದಕ್ಕೂ ಬೆನಿಫಿಟ್ ತಗೊಂತೀನಿ. ಆ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಬಾಡಿಗೆದಾರರಿಗೆ RR ಆಗೋದಿಲ್ಲ. ಇವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಇವತ್ತಲ್ಲ ನಾಳೆ. ಆಮೇಲೆ ಜೊತೆಗೆ ಅಶೋಕ್ ಗೌಡ್ರೆ, ನಾನೇನು ಸರ್ಕಾರದ ಸ್ಪೋಕ್ಸ್ ಪರ್ಸನ್ ಅಲ್ಲ, ಬಟ್ ನಾನು ಜನರಲ್ ಆಗಿ ನಾನು ಒಂದು ಜಸ್ಟ್ ಬೇಸಿಕ್ ಅಟ್ ಕಾಮನ್ ಮ್ಯಾನ್ ಲೆವೆಲ್ ಯೋಚನೆ ಮಾಡೋದಾದ್ರೆ ನೀವು ಹೇಳಿದ್ ಕರೆಕ್ಟ್ ಇದೆ. ಬಾಡಿಗೆದಾರರ ಬಗ್ಗೆ ರಮೇಶ್ ಬಾಬು ಅವ್ರ ಗಮನಕ್ಕೂ ಬಂದಿದೆ, ಸರ್ಕಾರದ ಗಮನಕ್ಕೂ ಬಂದಿದೆ, ತುಂಬಾ ಗೊಂದಲ ಇತ್ತು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟ ಇದೆ, ನೀವು ಬಾಡಿಗೆ ಕೊಟ್ಟಿದ್ದೀರಾ, ರೆಂಟಲ್ ಅಗ್ರಿಮೆಂಟ್ ತಗೊಳ್ಳಿ, ಫರ್ನಿಶ್ ಮಾಡಿ, ಓನರ್ ಮೂಲಕನೇ ಸಬ್ಮಿಟ್ ಮಾಡಿ. ಅದ್ರ ಜೊತೆನೆ ಆ ರೆಂಟಲ್ ಅಗ್ರಿಮೆಂಟ್ ನಲ್ಲೇನೆ RR ಬರೀ. ನಾನೊಬ್ರು ಅಧಿಕಾರಿ ಹತ್ರ ಮಾತಾಡಿದ್ದೀನಿ, ತಿಳ್ಕೊಂಡೆ ಸರ್ಕಾರ ಮುಂದೆ ಹೆಂಗೆ ಹೆಜ್ಜೆ ಇಡ್ಬೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ರೆಂಟಲ್ ಅಗ್ರಿಮೆಂಟ್ ಪ್ಲೀಸ್ ಮೆನ್ಷನ್ RR ನಂಬರ್, ಓನರ್ದು RR ನಂಬರು ಪ್ಲಸ್ ನಿಮ್ಮ ಮನೆಗೆ ಕನೆಕ್ಟ್ ಆಗಿರುವಂತ ಮೀಟರ್ದು RR ನಂಬರು ವಿಚ್ ಇಸ್ ಆಲ್ಸೋ ಇನ್ ಓನರ್ಸ್ ನೇಮ್. ಅಗ್ರೀಡ್ ಪ್ರೊಸೀಜರ್ ಆಯ್ತು, ಡನ್. ನೀವು ಯೂಶಲಿ ಮನೆಗಳ ಅಗ್ರಿಮೆಂಟ್ ಏನಿದೆಯಲ್ಲ, ನಾನು ನೋಡಿರಂಗೆನೆ 11 ತಿಂಗಳಿಗೆ ಮಾಡ್ತಾರೆ. ಹೌದು. ನೀವೇನಾದ್ರೂ ಅಕಸ್ಮಾತ್ ಇದನ್ನ 5 ವರ್ಷಕ್ಕೆ ಮಾಡಿದ್ರೆ ಈ ಸಮಸ್ಯೆ ಬರಲ್ಲ. ಯಾರು ಮನೆಗಳ ರೆಸಿಡೆನ್ಷಿಯಲ್ ಅಗ್ರಿಮೆಂಟ್ಸ್ ಇದೆಯಲ್ಲ, ಬಿಕಾಸ್ ಆಫ್ ರೆಂಟ್ ಕಂಟ್ರೋಲ್ ಅದೆಲ್ಲ ಹೋಗಿದೆ, ಆದ್ರೂ ಸಹ ಒಂದಷ್ಟು ಆತಂಕ ಆಗಿರೋದಕ್ಕೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇವತ್ತು 11 ಮಂತ್ಸೇ ಮಾಡ್ತಾರೆ. ಈಗ ನೀವು 11 ಮಂತ್ಸಲ್ಲಿ ಎಲ್ಲೋ ಒಂದು ಕಡೆ ಇದ್ರಿ, ಬಸವನಗುಡಿನಲ್ಲಿ ಇದ್ರಿ, ನೆಕ್ಸ್ಟ್ ನೀವು 11 ಮಂತ್ಸ್ಗೆ ಯಾವುದೋ ಒಂದು ಕಾರಣಕ್ಕೆ ಶಿಫ್ಟ್ ಆಗ್ಬಿಟ್ರಿ ಮಲ್ಲೇಶ್ವರಂಗೆ. ಈ ಆಧಾರದ್ದು ಲಿಂಕ್ ಆಯಿತು, ಆ ಆಧಾರದ್ದು ಲಿಂಕ್ ಆಯಿತು, ಆವಾಗ ಅಲ್ಲಿ ಮತ್ತೆ ಗೊಂದಲ ಸ್ಟಾರ್ಟ್ ಆಯಿತು. ಅಂದರೆ ಇದು ಏನಾಗುತ್ತೆ ಅಂತ ಗೊತ್ತಾ, ಇದು ಒಂದು ಕರಪ್ಷನ್ಗೆ ಫಸ್ಟ್ ಆಫ್ ಆಲ್ ಅಧಿಕಾರಿಗಳೇನಿದ್ದಾರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಯಾವ ರೀತಿ ನಮಗೆ ಲಾಭ ಆಗ್ತದೆ ಅಂತ ನೋಡ್ತಾ ಇರ್ತಾರೆ. ಇದೆಲ್ಲಾನು ಸಹ ನಾಳೆ ಅವ್ರ ಲಾಭಕ್ಕೆ. ಅಂದ್ರೆ ಅರ್ಥ ಏನು ಅಂದ್ರೆ ಅದೇ ಸೇಮ್ ಅಧಿಕಾರಿ ಹತ್ರ ನಾನು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ನಿಮಗೆ RR ಅನ್ನೋದು ಜಸ್ಟ್ ನಿಮ್ಮ ಬಳಕೆಯ ಒಂದು ಅಳತೆಯ ಒಂದು ಯಂತ್ರ ಅಷ್ಟೇ. ಅದು ನೀವಿವಾಗ ಬಸವನಗುಡಿಯಿಂದ ನೀವು ಬಾನಸವಾಡಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ, ನೀವು ಹಿಂದಿನ ರೆಂಟಲ್ ಅಗ್ರಿಮೆಂಟು ಅದ್ರ ಜೊತೆ ನೀವು ಕಟ್ಟಿದಂತ ಬಿಲ್ಗಳು ಅದರದ್ದು ಸರಾಸರಿನ ಸಬ್ಮಿಟ್ ಮಾಡ್ತೀರಾ. ಇಟ್ ಇಸ್ ನಾಟ್ ಅಬೌಟ್ ಯು, ಇಟ್ ಇಸ್ ಅಬೌಟ್ ದ ಮೀಟರ್ ಅಂಡ್ ಇಟ್ ಇಸ್ ಅಬೌಟ್ ದ ಯೂಸೇಜ್. Agreed. I will also come to this point. Please.
ಅಗ್ರಿಮೆಂಟ್ ಏನಿದೆಯಲ್ಲ ಅದು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆದರೆ ಮಾತ್ರ ವ್ಯಾಲಿಡ್, ಮತ್ತೆ ಅನ್ರಿಜಿಸ್ಟರ್ಡ್ ಆದರೆ ವ್ಯಾಲಿಡ್ ಅಲ್ಲ. 11 ತಿಂಗಳಿಗೆ ರಿಜಿಸ್ಟ್ರೇಷನ್ನು ಆಗೋದಿಲ್ಲ, ಆಯಿತಾ. ಅಂದರೆ ಅರ್ಥ ಏನು ಅಂದರೆ ಮತ್ತೆ ಅಲ್ಲಿ ಇನ್ನೊಂದಿದು, ಆಯಿತಾ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೋಡಿ. ಈಗ ಏನಾಗುತ್ತೆ, ನೀವೇನಾದ್ರು ಇದು ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನೀವು ಮತ್ತೆ ಬೇರೆ ರೀತಿ 10,000 ರೂಪಾಯಿ ಹೊರೆ ಹಾಕ್ತಿದ್ದೀರಾ ಆ ಗ್ರಾಹಕನ ಮೇಲೆ. ಯಾರು, ನಾನು ಈಗ ಬಾಡಿಗೆದಾರ ಆದರೆ ನನ್ನ ಮೇಲೆ 10,000 ರೂಪಾಯಿ ಹೊರೆ ಬೀಳುತ್ತೆ. ಹೆಂಗೆ ಅಂತ ನಿಮಗೂ ಗೊತ್ತಾಗುತ್ತೆ, ಆಯಿತಾ. ನಾನು ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಾಕ್ಬೇಕು ನಾಳೆ, ಯಾಕಂದರೆ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ನ ಅವ್ನು ಬೆಸ್ಕಾಮ್ ಅವ್ರು ಒಪ್ಪೋದಿಲ್ಲ, ಅಥವಾ ಬೆಸ್ಕಾಮ್ ಅಂದರೆ ಯಾವುದೇ ಎಸ್ಕಾಮ್ ಅವ್ರು ಒಪ್ಪೋದಿಲ್ಲ. ರಿಜಿಸ್ಟರ್ಡ್ ಮಾಡ್ಕೊಂಬನ್ನಿ ಅಂತಾರೆ, ವಿತ್ RR ನಂಬರ್ ರಿಜಿಸ್ಟರ್ ಮಾಡ್ಕೊಂಬನ್ನಿ ಅಂತಾರೆ. ಓನರ್ ಹೇಳ್ತಾನೆ ನನಗೇನಪ್ಪ ಆಗಬೇಕಾಗಿದೆ, ನನಗೇನು ಬೆನಿಫಿಟ್ ಬೇಡ. ಅಂದರೆ ಏನಾಯಿತು ಅಂದರೆ, ಈಗ ನೀವು ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ, ಆಯಿತಾ. ನಾವೇನು ಅದನ್ನು ಈಗ ಸ್ಟುಡಿಯೋದಲ್ಲಿ ಕೂತೀವಿ ಅಂತಲ್ಲ, ಎಲ್ಲರಿಗೂ ಗೊತ್ತಿದೆ ಅದು. ಆವಾಗ ಏನಾಗುತ್ತೆ, ಅಷ್ಟು ಅಮೌಂಟ್ನ ಆ ಬಾಡಿಗೆದಾರ ಕಟ್ಟಬೇಕಾಗ್ತದೆ. ಅದ್ರ ಬದಲು ಅಯ್ಯೋ ಬೇಡ ಬಿಡಪ್ಪ, ಓಲಿ ಎಷ್ಟು ಬರ್ತದಪ್ಪ ಬಿಲ್ಲು, 500 ರೂಪಾಯಿ ಬರ್ತಾನಪ್ಪ, 500 × 12 ತಿಂಗಳು ಆಯ್ತು ಕಟ್ಬಿಡ್ತೀನಿ ಬಿಡಪ್ಪ ಅಂತಾನೆ. ಅಂದರೆ ಅರ್ಥ ಏನು ಅಂದರೆ, ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿ ಗೊಂದಲ. ಅಂದ್ರೆ ಪ್ರೊಸೀಜರ್ ಅನ್ನ ಕಾಂಪ್ಲಿಕೇಟ್ ಮಾಡೋದ್ರ ಮೂಲಕ ಫಲಾನುಭವಿಗಳ ವ್ಯಾಪ್ತಿ ಮತ್ತೆ ಸಂಖ್ಯೆ ಏನಿದೆ ಅದನ್ನ ಕಡಿಮೆ ಮಾಡೋದು. ಹೌದು, ಸಂಖ್ಯೆ. ಅದ್ರ ಮೂಲಕ ಸರ್ಕಾರ ತನ್ನ ಮೇಲೆ ಬೀಳುವಂತ ಹೊರೆಯನ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದು. ಈ ಪ್ರಕಾರ ಇಲ್ಲಿದೆ ರಾಜಕಾರಣಕ್ಕೆ ಕಾರಣ. ಹೌದು, ಎಕ್ಸಾಕ್ಟ್ಲಿ. ಆಮೇಲೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನೋಟ್ ಮೈ ಪಾಯಿಂಟ್ ಟುಡೇ ಆನ್ ದಿಸ್ ಯುವರ್ ಚಾನಲ್. ನಾಟ್ ಮೋರ್ ದೆನ್ 36 lakh RRs ವಿಲ್ ಗೆಟ್ ದ ಬೆನಿಫಿಟ್ ಆಫ್ ದಿಸ್. ಸ್ಟೇಟ್, ಇಡೀ ಸ್ಟೇಟಲ್ಲಿ 36 ಲಕ್ಷ ಗೃಹ ಬಳಕೆ RRಗಳಿಗೆ ಮಾತ್ರನೇ ಈ ಬೆನಿಫಿಟ್ ಏನಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೊಡಿಸಿರೋ ಗ್ಯಾರಂಟಿ ಅಂದರೆ 1,92,00,000 RRಗಳಲ್ಲಿ ಕೇವಲ 36 ಲಕ್ಷ 10% ಮಾರ್ಜಿನ್ ಎರರ್ ಕೊಟ್ಟು 36 ಲಕ್ಷ ಅಲ್ಲ 39 ಲಕ್ಷ ಆದ್ರೂ ಹೇಳಿದ್ದನ್ನ ಸರಿ ಅಂತ ನಾವು ಹೋಗ್ತೇವೆ. ಅಲ್ಲ, ನಿಮಗೂ 10% ಸರ್ಕಾರ ಕೊಟ್ಟಿದ್ದಾರೆ, ಹಂಗೆ ನಿಮಗೂ ಕೊಡ್ತೀವಿ ನಾವು, ಇಟ್ಕೊಂಡಿರಿ ಅದನ್ನ. ನಾವು ಮಾತಾಡ್ತೀವಿ ಮತ್ತೆ. ಅಶೋಕ್ ಗೌಡ್ರೆ, ಚರಣ್ ಗೌಡ್ರೆ, ಇಲ್ಲಿ ನಿಮ್ಮ ಕ್ಷೇತ್ರ ಆಗಿರೋದ್ರಿಂದ ನಾನು ಪ್ರಶ್ನೆ ಏನು ಕೇಳಲ್ಲ. ಗೊಂದಲ ನಿವಾರಣೆಯಲ್ಲಿ ನೀವು ರಾಜಕಾರಣ ಮಾತಾಡ್ತೀರಿ. ಆಸ್ ಅ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ನಾನು ನಿಮಗೆ ಕೇಳ್ತಾ ಇರೋದು, ಗೊಂದಲ ನಿವಾರಣೆಗೆ ಇಲ್ಲಿ ಉದ್ಭವ ಆಗಬೇಕಾಗಿರುವಂಥ ಪ್ರಶ್ನೆ ಯಾವುದು? ನಾನು ಕೇಳೋದಿಲ್ಲ, ನೀವೇ ಹೇಳಿ ಅಂತ. ಇಲ್ಲ, ಫಸ್ಟು ಈ ಎಲೆಕ್ಟ್ರಿಕಲ್ ಬಿಲ್ಲು ಅಮೆಂಡ್ಮೆಂಟ್ ಏನೋ ಕಾಸ್ಟಿಂಗ್ ಜಾಸ್ತಿ ಆಯ್ತಲ್ಲ ಸರ್. ರಮೇಶ್ ಬಾಬಣ್ಣವ್ರು ಹೇಳಿದ್ರು ಹಿಂದಿನ ಸರ್ಕಾರದ ಅಲ್ಲ, ಮಾರ್ಚಲ್ಲೇ ಮೀಟಿಂಗ್ ಆಗಿದ್ದು ಸರ್, ಮಾರ್ಚಲ್ಲೇ ನಿರ್ಧಾರ ಆಗಿತ್ತು. ಆಕ್ಚುಲಿ ಜನವರಿಯಿಂದ ಶುರು ಆಗಿದ್ದದು. ಅರಿಯರ್ಸ್ ನೀವು ವಸೂಲಿ ಮಾಡಬೇಕಾಗಿದ್ದು ಜನವರಿಯಿಂದ, ಮೀಟಿಂಗ್ ಆಗಿದ್ದು ಮಾರ್ಚಲ್ಲಿ. ಅಲ್ಲ, ಅರಿಯರ್ಸ್ ಅಲ್ಲ ಇದು. ಅಲ್ಲ, ಗೊತ್ತಾಯ್ತು, ಬಟ್ ಅನ್ವಯಿಸಿದ್ದು ಸರ್ ಇದನ್ನ ದೇ ಅಪ್ಲೈಡ್ ಇಟ್ ಇನ್ ರೆಟ್ರೋಸ್ಪೆಕ್ಟ್. ಹೌದು, ಇದನ್ನ ಇವತ್ತು ಮಾರ್ಚಲ್ಲಿ ಮೀಟಿಂಗ್ ಮಾಡಿ ಮಾರ್ಚ್ ಮುಂದೆ ಅಂತ ಹೇಳಲಿಲ್ಲ ಅವರು, ಜನವರಿಯಿಂದ ಅದನ್ನ ಕಲೆಕ್ಟ್ ಮಾಡಬೇಕು ಅಂದ್ರು. ಇವಾಗ ಏನ್ ಮಾಡ್ತಿದ್ದಾರೆ ಸರ್, ಜುಲೈಯಿಂದ ಡಿಸೆಂಬರ್ ವರೆಗೂ ಇದನ್ನ ಸ್ಪ್ರೆಡ್ ಔಟ್ ಮಾಡಬೇಕು ಅಂತ. ಅರಿಯರ್ ಅಮೌಂಟ್ ಇತ್ತಲ್ಲ, ಪರ್ ಯೂನಿಟ್ ಅಪ್ಲೈ ಮಾಡಿದ್ರಲ್ಲ, ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದಾರೆ. ಬ್ಯಾಕ್ಲಾಗ್ ಆಫ್ ಜನವರಿ, ಎಕ್ಸಾಕ್ಟ್ಲಿ ಬ್ಯಾಕ್ಲಾಗ್, ದಟ್ಸ್ ದ ವರ್ಡ್. ಅದನ್ನ ಇವರು ಈಗ ಎಷ್ಟೊಂದು ನಿರ್ಧಾರಗಳು, BJP ನಿರ್ಧಾರಗಳನ್ನ ಒಂದು 20-30 ಸಾವಿರ ಕೋಟಿ ವರ್ಕ್ ಆರ್ಡರ್ಗಳು ಅದು ಇದು ರಾತ್ರೋರಾತ್ರಿ ಆದೇಶ ಕೊಟ್ಟು ಸ್ಟಾಪ್ ಮಾಡಿದ್ರು. ಇದನ್ನು ಸ್ಟಾಪ್ ಮಾಡ್ಬೋದಿತ್ತು. ಪಾಯಿಂಟ್ ನಾನು ಕೇಳಿದ್ದೀನಿ, ಪ್ರಶ್ನೆ ಕೇಳಿದ್ದೀನಿ. ರಾಜಕಾರಣಕ್ಕೆ ಬಂದಾಗ ಅದ್ರ ಬಗ್ಗೆ ಅದೇ, ಇದು ಸ್ಟಾಪ್ ಮಾಡ್ಬೋದಿತ್ತು. ಇದು BJPಯ ನಿರ್ಧಾರ ಅಂತ. BJP 20,000 ಕೋಟಿ ವರ್ಕ್ ಆರ್ಡರ್ಗಳು ಇಶ್ಯೂ ಮಾಡಿತ್ತು, ಕೆಲಸನೂ ಮಾಡ್ತಾ ಇತ್ತು. ಕೆಲವು ಸ್ಟಾರ್ಟ್ ಇತ್ತು, ವರ್ಕ್ ಆರ್ಡರ್ಗಳಿತ್ತು, ಅದನ್ನು ನಿಲ್ಲಿಸ್ಬಿಟ್ರು. ಯಾವುದೇ ಇವಾಗ DC ಆಫೀಸಲ್ಲಿ ಹೋಗಿ ನಿಮ್ದು ಯಾವುದೇ ಬಿಲ್ಗಳು ಇದ್ರೂ ಬಿಲ್ಗಳಿಗೆ ಇವತ್ತು ಪೇಮೆಂಟು ಇಲ್ಲ. ಹಳೆ ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ ಬಿಲ್ಗಳಿಗೆ ಪೇಮೆಂಟೇ ಇಲ್ಲ. ಅದೇ ಥರ ಈಗ KERC ನೀವು FEPCA ಹೇಳಿದ್ರಲ್ಲ, ನಮ್ಮ ದರ ಫಿಕ್ಸ್ ಆಗೋದೇನೆಂದರೆ, ನಮ್ಮ ರಾಜ್ಯದಲ್ಲಿ KPTCL ಇದೆ, KPTCL ಸಹ ಮ್ಯಾನುಫ್ಯಾಕ್ಚರಿಂಗ್ ಅಪ್ ಪವರು, ಅಲ್ಲಿಂದ ಎಸ್ಕಾಮ್ಸ್ಗಳೆಲ್ಲ ಪರ್ಚೇಸ್ ಮಾಡ್ತಾರೆ KPTCL ಅಲ್ಲಿ. ಎಸ್ಕಾಮ್ ಆಮೇಲೆ ಸಪ್ಲೈ ಮಾಡ್ತಾರೆ. ಇನ್ ಅದರ್ ವೇ ರೌಂಡ್ ಇವಾಗ ರಿನ್ಯೂವಬಲ್ ಎನರ್ಜಿ ಬಂದಿದೆ, ಸೋಲಾರು, ವಿಂಡ್ ಮಿಲ್ಲು, ಅದೆಲ್ಲ ನಮ್ಮ ಥರ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರ ಹತ್ರನೂ ಪರ್ಚೇಸ್ ಮಾಡೋಕ್ಕೆ FEPCA ಇದೆ. ಇದನ್ನು ಶಾರ್ಟೇಜ್ ಆಫ್ ಪವರ್ ಇಂಟರ್ಸ್ಟೇಟಿಂದನೂ ಪರ್ಚೇಸ್ ಮಾಡ್ತಾರೆ. ನಾವು ಪವರ್ ಸರ್ಪ್ಲಸ್ ಸ್ಟೇಟ್ ಅಲ್ವಾ? ಅಲ್ಲ, ಈಗ ಸರ್ಪ್ಲಸ್. ಹಿಂದೆ ಇದೆಲ್ಲ ಮಾಡಿಕೊಂಡು ಕಾಸ್ಟಿಂಗ್ ಫಿಕ್ಸ್ ಆಗ್ತಾ ಇತ್ತು. ಆವಾಗ ಎಸ್ಕಾಮ್ಸ್ಗೆ ಆಬ್ವಿಯಸ್ಲಿ ಹೊರೆ ಆಗಿದ್ದು ಏನಂದರೆ, ನಾನು KPTCL ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದರೆ ಸರ್, KPTCL ಹತ್ರ ಎಕ್ಸಾಂಪಲ್ ನಾನು 1,000 ಯೂನಿಟ್ ತೊಗೊತೀನಿ ಅಂತ ಇಟ್ಕೊಳ್ಳಿ. ಇಂದ ಟ್ರಾನ್ಸ್ಮಿಷನ್ ಲಾಸ್ ಅಂತ ಇಲ್ಲಿಂದ ಬೆಸ್ಕಾಮಿಗೆ ಮಾರಿದ್ರೆ ಬೆಸ್ಕಾಮಿಂದ ಮನೆ ಕೊಡೋ ಅಷ್ಟೊತ್ತಿಗೆ
100 ಯೂನಿಟ್ ನಮ್ಮಲ್ಲಿರೋ ಇದರಲ್ಲಿ ಟೆಕ್ನಾಲಜಿನಲ್ಲಿ 100 ಯೂನಿಟ್ ಪವರ್ ಲಾಸ್ ಆಗುತ್ತೆ. 10% ಅಲ್ಲಿ ಹೋಯ್ತು. 900 ಯೂನಿಟ್ ಇರೋದು. 900 ಯೂನಿಟಲ್ಲಿ ಕೊಡ್ತೀವಿ. ರಾಜಕಾರಣಿಗಳು ಎಷ್ಟೋ ಜನ ಕಟ್ಟೋದೇ ಇಲ್ಲ, MLAಗಳು ಕಟ್ಟಲ್ಲ, ಮಿನಿಸ್ಟರ್ಗಳು ಅವ್ರದ್ದೇ ಬ್ಯಾಕ್ಲಾಗ್ ಇರೋದು, ಡಿಪಾರ್ಟ್ಮೆಂಟ್ ಆಫೀಸ್ಗಳು ಕಟ್ಟೋದಿಲ್ಲ. ಇಷ್ಟೆಲ್ಲ ಇದ್ರೊಳಗೆ ಫ್ರೀಗಳಿದೆ. ಟ್ರಾನ್ಸ್ಮಿಷನ್ ಲಾಸ್ಗಳು ಕಟ್ಟಲ್ಲ. ಎಷ್ಟೋ IAS ಅಧಿಕಾರಿಗಳ ಮನೆ, ಈ ಮನೆ, ಆ ಮನೆ, ಜಡ್ಜ್ಗಳ ಮನೆ, ಇವೆಲ್ಲ ಬಿಲ್ಗಳು ಬರೋದೇ ಇಲ್ಲ. ಯಾಕೆ ಡಿಪಾರ್ಟ್ಮೆಂಟ್ಗಳು ಲಾಸ್ ಆಗ್ತಾ ಇದೆ ಅಂತ ಇದಕ್ಕೋಸ್ಕರ ಈ ಕಾಸ್ಟಿಂಗ್ನ ಆಬ್ವಿಯಸ್ಲಿ KRC ಅದನ್ನ ಅಮೆಂಡ್ಮೆಂಟ್ ಮಾಡಿದೆ. ಈಗ ಪ್ರಾಬ್ಲಮ್ ಏನಂದ್ರೆ, ಇದು ದೊಡ್ಡ ಚಾಲೆಂಜು ಕಾಂಗ್ರೆಸ್ನವ್ರಿಗೆ. ಬೇಸಿಕ್ ಪ್ರೈಸ್ನ ಇವ್ರೇನೋ ಸರಾಸರಿ ಮಾಡಿದ್ರಲ್ಲ ಸರ್, ನಿಖಿಲ್ಗೆ ಮುಂಚೆಯಿಂದ 180 ಯೂನಿಟ್ ಇದೆ. ಬಫರ್ ಅದು 18 ಕೊಟ್ಬಿಟ್ರು, 198 ನಿಖಿಲ್ಗೆ ಸಿಕ್ತು. ನಿಖಿಲ್ ಒಂದೇ ಓಟ್ ಹಾಕಿರೋದು. ನಾನು ಅವತ್ತಿಂದ 70 ಯೂನಿಟ್ ನನಗೆ 77 ಕೊಟ್ಬಿಟ್ರು. ನಾನು ಒಂದೇ ಓಟ್ ಹಾಕಿದ್ದೀನಿ. ಅದ ಹೆಂಗ್ ಸರ್ ನಿಮಗೆ 198 ನನಗೆ 77? ಅಲ್ಲ, ನಾನು ಮುಂಚೆಂದಾನು ಜಾಸ್ತಿ ಉಪಯೋಗಿಸ್ಕೊಂಡು ಸರ್, ನಿಮ್ಕಿನ್ನ ಜಾಸ್ತಿ ಬಿಲ್ ಕಟ್ತಾ ಇದ್ನಲ್ಲ. ಇಟ್ ಇಸ್ ಬೆನಿಫಿಷರಿ ಇಂಬ್ಯಾಲೆನ್ಸಿಂಗ್ ಅಲ್ವಾ ಸರ್? ಬೆನಿಫಿಷರಿ ಲೆವೆಲ್ ಅಲ್ಲಿ ಇಸ್ ಇಟ್ ನಾಟ್ ಅನ್ ಇಂಬ್ಯಾಲೆನ್ಸ್? ನೋ, ಯು ಆರ್ ರೈಟ್. ಬಟ್ ನಿಮ್ದು ಒಂದೇ ಓಟು, ನಮ್ದು ಒಂದೇ ಓಟು. ನೀವು ಕಟ್ಟಿದ ಬಿಲ್ಲು ನಾನು 180 ಯೂನಿಟ್ ಕಟ್ಟಿದೆ, ನೀವು 75. ಎಲ್ಲ ನನಗೆ ಹೇಳಲಿ ಅವರು, ನಿಖಿಲ್ ನೀನು 200 ಯೂಸ್ ಮಾಡಪ್ಪ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಇಲ್ಲ ನಿಖಿಲ್ಗೆ 200 ಅವ್ರು ಮುಂಚೆಯಿಂದ ಯೂಸ್ ಮಾಡ್ತಿದ್ರು, ನೀವು 200 ಇಟ್ಕೊಳ್ಳಿ. ಅಲ್ಲ, ಇಲ್ಲಿ ಬಾಬು ಸರ್ ಹೇಳ್ದಂಗೆ ದುರುಪಯೋಗ ಆಗೋದ್ರೆ ಯಾಕೆ ಸರ್ ದುರುಪಯೋಗ? ಈಗ ಎಕ್ಸಾಂಪಲ್ ಹೇಳ್ತೀನಿ. ಈಗ ಪೀಣ್ಯ ಅನ್ನೋ ಏರಿಯಾ, ಸರಿನಾ ಸರ್? ಪೀಣ್ಯನಲ್ಲಿ ಇಟ್ ಇಸ್ ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಏರಿಯಾ. ನಾನು ಜಸ್ಟ್ ಕಲ್ಪನೆನಲ್ಲಿ ನಿಮ್ಗೆ ಉದಾಹರಣೆ ಕೊಡ್ತಾ ಇರೋದು. ಪೀಣ್ಯ ಅನ್ನೋದು ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸರ್. ಅಲ್ಲೊಂದು ಇಲ್ಲೊಂದು ಮನೆಗಳಿದೆ. ಈಗ ಅಲ್ಲಿ ಯಾರೋ ಒಬ್ಬ ಲೇತ್ ಮೆಷಿನ್ ಹಾಕೊಂಡಿದ್ದ, ಅವನಿಗೆ ಜಾಸ್ತಿ ಆಗೋಯ್ತು. ಮನೆಯಲ್ಲಿ ಬಳಕೆ ಕಮ್ಮಿ ಇದೆ, ಅವನು ಹೋಗಿ ಅಲ್ಲಿಗೆ ಕನೆಕ್ಷನ್ ಕೊಟ್ಬಿಟ್ರೆ, ಎಲ್ಲಿಗೆ? ಮನೆಗೆ ಕನೆಕ್ಷನ್ ಕೊಟ್ರೆ ನಮ್ಮ ವಿಜಿಲೆನ್ಸ್ ಅಂತ ಇದೆ ಸರ್. ವಿಜಿಲೆನ್ಸ್ ಇಸ್ ವರ್ಕಿಂಗ್. ಅದರಲ್ಲೂ ಈ ಫಾರ್ಮುಲಾ ಕೊಟ್ಟಿರೋದು ಸರ್ ಕರೆಕ್ಟ್. ಬಳಕೆಗೆ 12 ತಿಂಗಳು ಸರಾಸರಿ ಪ್ಲಸ್ 10% ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ವಿಜಿಲೆನ್ಸ್ ಸರ್. ಟೆಕ್ನಿಕಲಿ ನೀವು ಸರಾಸರಿ ತಗೊಂಡ್ರೆ ಇವರು ಇನ್ನ 5 ವರ್ಷ ಆದ್ರೂ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ. ಯು ಶುಡ್ ರಿಸ್ಟ್ರಿಕ್ಟ್ ಇನ್ ದಿ ಬೇಸಿಸ್ ಆಫ್ ಕಿಲೋವ್ಯಾಟ್. ನಿಖಿಲ್ ಮನೆಗೆ 5 ಕಿಲೋವ್ಯಾಟ್ ಇದೆ, ನನ್ನ ಮನೆಗೆ 3 ಕಿಲೋವ್ಯಾಟ್ ಇದೆ. 3 ಕಿಲೋವ್ಯಾಟ್ ಬಳಕೆದಾರ ಇರ್ತಾನಲ್ಲ ಸರ್, ವಿಲ್ ನೆವರ್ ಕ್ರಾಸ್ 100 ಯೂನಿಟ್ಸ್. ಫಸ್ಟ್ 3 ಕಿಲೋವ್ಯಾಟ್ ನಾನು ಕ್ಲಿಯರ್ ಮಾಡಿ, ಇದೇ ರಾಜ್ಯದ 85% ಜನ ಕ್ಲಿಯರ್ ಆಗೋತಾರೆ. ಇನ್ನು 15% ಜನಕ್ಕೆ ಕೊಡಿ ಸರ್. ಅಂದ್ರೆ ಇದರಲ್ಲಿ ನಾನು ಒಂದು ಆರ್ಥಿಕ ಸ್ಥಾನಮಾನವನ್ನ ಕೂಡ ನೋಡ್ತಾ ಇದ್ದೀನಿ ಸರ್. ನೀವು 3 ಕಿಲೋವ್ಯಾಟ್ 5 ಕಿಲೋವ್ಯಾಟ್ ಅಂದ್ರಲ್ಲ, 5 ಕಿಲೋವ್ಯಾಟ್ ಒಂದು ಮನೆಯಲ್ಲಿ ಒಂದು 3-4 AC ಇರ್ಬೋದು, 2-3 ಫ್ರಿಜ್ಗಳು ಇರ್ಬೋದು, ಈ ತರ. ಅಂದ್ರೆ ಅವನು ಬಿಲಾಂಗ್ಸ್ ಟು ಅ ಸರ್ಟನ್ ಸ್ಟ್ಯಾಂಡರ್ಡ್. ಈಗ ನಾನು 3 ಕಿಲೋವ್ಯಾಟ್ ನಲ್ಲಿ ಆಲ್ ಎಲೆಕ್ಟ್ರಿಕ್ ನಿಮ್ ಪವರ್ ಬರುತ್ತೆ, ಲೈಟಿಂಗು ಬರುತ್ತೆ, ಮೋಟರ್ನು ಇರುತ್ತೆ. ಇಟ್ಸ್ ಅ 3 ಕಿಲೋವ್ಯಾಟ್. ಅವನು AC-ಗೆ ಪ್ರಾವಿಷನ್ ಇರಲ್ಲ. ನಮ್ಮಲ್ಲಿ 1 to 3 ಕಿಲೋವ್ಯಾಟ್ ಇದಾರಲ್ಲ ಸರ್, ಇಟ್ ಇಸ್ 85% ಆಫ್ ದಿ ಪೀಪಲ್ ಇಸ್ ಗಾಟ್ ನಂದು ಚಪ್ಪ 3 ಕಿಲೋವ್ಯಾಟ್ ಅಂತಾರೆ. 5 ಕಿಲೋವ್ಯಾಟ್ ಇದಾರಲ್ಲ ಸರ್, 5 ಕಿಲೋವ್ಯಾಟ್ ನಿಮ್ಗೆ 15%, 5 and above ಇಟ್ ಮೈಟ್ ಹ್ಯಾವ್ 15%. ಇಲ್ಲಿ ನಿಮ್ಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈ ಯೂಸರ್ನ ಇಟ್ಕೊಂಡು ಈ 85% ಜನಕ್ಕೆ ಎಳೆದ್ಬಿಡ್ತಾರೆ ಇವರು. ನಾನು ಹೇಳೋದು ಅಪ್ ಟು 3 ಕಿಲೋವ್ಯಾಟ್ ಕ್ಲಿಯರ್ ಮಾಡಿ, ಜುಲೈಯಿಂದ ಕ್ಲಿಯರ್ ಮಾಡ್ಬಿಡಿ. ಅವ್ರಿಗೇನು ಹರ್ಡಲ್ಸ್ ಇರಲ್ಲ. ಇನ್ನು 15% ಜನಕ್ಕೊಂದು ಫಾರ್ಮುಲಾ ಕೊಡಿ. ಇದು ಇಲ್ಲಿ ನಿಮ್ಗೆ ಆಕ್ಚುಲಿ ನೀವು ರಿಸ್ಟ್ರಿಕ್ಟ್ ಮಾಡ್ಬೇಕಾದ್ರೆ, ನೀವು ಹೇಳ್ತಾ ಇರೋದು ಎಲ್ರಿಗೂ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿರೋದು ಕೆಲವ್ರಿಗೆ ಅನ್ಯಾಯ ಆಗ್ತಾ ಇದೆ. ಹೆವಿ ಅನ್ಯಾಯ ಸರ್. ಅಲ್ಲ, ಈಗ ಒಂದ್ ಮಾತೇಳಿ 3 ಕಿಲೋವ್ಯಾಟ್ ಇರೋರು ಜಸ್ಟ್ ಬಾಬು ಅವ್ರ ಪರವಾಗಿ ನಾನೇ ಪ್ರಶ್ನೆಗಳು ಕೇಳ್ತಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ, 3 ಕಿಲೋವ್ಯಾಟ್ ಬಳಕೆ ಇರೋನು ಸಡನ್ ಆಗಿ 5 ಕಿಲೋವ್ಯಾಟ್ ಏರ್ಬಿಟ್ರೆ ಎಲ್ಲ ಸರ್ ಅಪ್ಗ್ರೇಡೇಷನ್ ಆಫ್ ಪವರ್ ಯಾವಾಗ ಬರುತ್ತೆ? ಇವರೊಂದು ಮಾರ್ಗಸೂಚಿ ಫಿಕ್ಸ್ ಮಾಡಿದ್ಮೇಲೆ 5 ಕಿಲೋವ್ಯಾಟ್ ಹೋಗೋದೇ ಇಲ್ಲ. ಅವ್ನು ಹೋಗ್ಬೇಕು ಅನ್ನೋದು ಬೇಡಪ್ಪ ಫ್ರೀ ಇರ್ತದೆ ಅಂತ 3 ಕಿಲೋವ್ಯಾಟ್ ಅಲ್ಲಿ ಇರ್ತಾನೆ. ನೀವು 3 ಕಿಲೋವ್ಯಾಟ್ ಕ್ಲಿಯರ್ ಮಾಡಿ. ಆಮೇಲೆ ಇಲ್ಲಿ ಇನ್ನೊಂದು, ಇವಾಗ ರೆಂಟಲ್ ಅಗ್ರಿಮೆಂಟ್ ಹೇಳಿದ್ರಲ್ಲ ಸರ್, ರೆಂಟಲ್ ಅಗ್ರಿಮೆಂಟ್ ವಾಟ್ ಇಸ್ ಅಥೆಂಟಿಕೇಶನ್ ಆಫ್ ರೆಂಟಲ್ ಅಗ್ರಿಮೆಂಟ್? ಬಾಬಣ್ಣನೇ ಅಡ್ವೊಕೇಟ್ ಎಲ್ಲ ಸರ್. ರಿಜಿಸ್ಟರ್ ಹೆಂಗ್ ಮಾಡ್ತೀರಾ ಸರ್? ಏನು ಈಗ ನಿಮ್ದು ಅದೇನು ಫೋಟೋ ಬರುತ್ತಾ? ರಿಜಿಸ್ಟರ್ಡ್ ರೆಂಟಲ್ ಅಗ್ರಿಮೆಂಟ್ ಇರುತ್ತೆ. ನಮ್ದು ಟೆನೆಂಟ್ನು ಮತ್ತೆ ಲ್ಯಾಂಡ್ ಲಾರ್ಡ್ದು ಫೋಟೋಗಳು ಬರುತ್ತೆ ಸರ್. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಡೋಕ್ಕಾಗತ್ತಾ? ಇಟ್ ಇಸ್ ಅ ಸಿಂಪಲ್ ಅಗ್ರಿಮೆಂಟ್ ಸಿಸ್ಟಮ್ ಸರ್. ಒಂದಿನ ಹೋದ್ರೆ ನೋಟ್ರಿ 100 ಗುದ್ಬಿಟ್ಟು ಕೊಡ್ತಾನೆ, ತಗೊಂಬಂದು ಅಲ್ಲಿ ಹಾಕ್ಬಿಟ್ರೆ. ವಾಟ್ ಈಸ್ ಅಥೆಂಟಿಕೇಶನ್ ಆಫ್ ಇದು ಅಗ್ರಿಮೆಂಟ್? ರೆಂಟಲ್ ಅಗ್ರಿಮೆಂಟ್ ಯಾರು ಸರ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಡುತ್ತಾರೆ? ಯಾರೋ ಒಂದು 2 ಕೋಟಿ ರೂಪಾಯಿ ಕೊಟ್ಟು ಲೀಸ್ ಗೀಸ್ ಮಾಡೋನು ಹೋಗಿ ಮಾಡ್ಕೊತಾನೆ ಸರ್. ಈ ಬೆಳಗ್ಗೆ 4,000 ರೂಪಾಯಿ ಬಾಡಿಗೆ ಇರೋನು 40,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು, ಅವ್ನು ಹೋಗ್ಬಿಟ್ಟು 10,000 ರೂಪಾಯಿ ಕೊಟ್ಟು ಇದು ರಿಜಿಸ್ಟರ್ ಮಾಡಿಸ್ಕೊಂಡ್ ಬರಲ್ಲ. ಇದೆಲ್ಲ ಅಥೆಂಟಿಕೇಶನ್ ಅಲ್ಲ ಸರ್, ಇದು ಸುಮ್ಮನೆ ಇಟ್ ಇಸ್ ಅ ಪ್ರೊಲಾಂಗಿಂಗ್. ಇದನ್ನ ಪ್ರೊಲಾಂಗ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಇವತ್ತಿನ ದಿನ ಪ್ರಪಂಚದಲ್ಲಿ ಫ್ರೀ ಆಗಿ ಏನಾದ್ರು ಪಡ್ಕೋಬೇಕು ಅಂದ್ರೆ ಅದಕ್ಕೂ ಕಾಸು ಕೊಡ್ಬೇಕು ಅಂತ. ಹೌದು, ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲ ನೋಡಿ, ಫ್ರೀ ಆಗಿ ಏನಾದ್ರು ಸಿಗಬೇಕು ಅಂದ್ರೂ ಅದಕ್ಕೆ ಕಾಸು ಇಲ್ಲ. ಇವ್ರು ಅದಕ್ಕೆ ನೋಡಿ ಇನ್ನೊಂದು ಹೇಳಿದ್ರು, ಫ್ರೀ ಫ್ರೀ ಫ್ರೀ.
ಈಗ ಇವ್ರು ಹೇಳ್ತಾವ್ರೆ ಮಿನಿಮಮ್ 200 rupees ಕಟ್ಟಬೇಕು ಅಂತ. ಅಲ್ಲ, ಅದು ಮಿನಿಮಮ್ ಬಿಲ್. ಅದು ಯಾಕೆ ಸರ್? ಅದು 150 Sir, there is no bill, 200 sir. ಆಯ್ತು. When there is no definition of bill, where is 200? ಹೌ ಅಬೌಟ್ ಮೇಂಟೆನೆನ್ಸ್? ಅಲ್ಲ, ಏನ್ ಮೇಂಟೆನೆನ್ಸ್ ಸರ್? ಅಲ್ಲ, ಈಗ ಸರಬರಾಜು ಮಾಡ್ತಾರೆ ನಿಮ್ಮ ಮನೆ ತನಕ, ಸರ್, ನಾವು ಅಲ್ಲಲ್ಲ, ಅಲ್ಲಿ ಯಾವ್ದೋ ಘಟಕದಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಗಳನ್ನ ಅದು ಅವ್ರು ಎಸ್ಕಾಮು ಬೆಸ್ಕಾಮು KPTCL ಸರ್ಕಾರ ನಮಗ್ ಕೊಡೋ ಫ್ರೀದು ಸರ್ಕಾರ ಇಸ್ ಸಬ್ಸ್ಟಿಟ್ಯೂಟಿಂಗ್ ಸರ್. ನಮ್ಗೆ 200 rupees ಸರ್ಕಾರನೇ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಫ್ರೀ? ನೀವು ಬೇಸಿಕ್ ಇಲ್ಲಪ್ಪ, ನೀವು ಮಿನಿಮಮ್ ಅವತ್ತು ಹೇಳ್ಬೋದಿತ್ತು ಸರ್, ಗ್ಯಾರಂಟಿ ಕೊಟ್ಟಾಗ 200 ಯೂನಿಟ್ಸ್ ಮಿನಿಮಮ್ ಚಾರ್ಜ್ ಇರ್ತದಲ್ಲ, ಅದು ಮಾತ್ರ ನೀವು ಕಟ್ಟಬೇಕು ಅಂತ ಇವ್ರು ಹೇಳ್ಬೋದಿತ್ತು. ಸಿ, ದೆರ್ ಇಸ್ ನೋ ಕ್ಲಾರಿಟಿ ಇನ್ ದ ಅನೌನ್ಸ್ಮೆಂಟ್ ಮಾಡೋ ಬರದಲ್ಲಿ, ಅಥವಾ ಜನಗಳನ್ನ ಇವತ್ತಿಗೆ ಕನ್ಫ್ಯೂಷನ್ ಅಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ಇಂಡೈರೆಕ್ಟ್ಲಿ. ಆಮೇಲೆ ಸರ್, ಇದು ಏನೇ ಆದ್ರೂ ಏನು ಕಾಂಗ್ರೆಸ್ಸಿಂದ ಏನು ದುಡ್ಡು ಕೊಡಲ್ಲ, ಅಥವಾ ಪರ್ಸನಲಿ ನೋಬಡಿ ವಿಲ್ ಗೋಯಿಂಗ್ ಟು ಕಾಂಟ್ರಾಕ್ಟ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಸರ್, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ತಲೆ ಮೇಲೆ ಏನಾದರೂ ಹಾಕ್ತಾರೆ, ಹಾಕ್ಬಿಟ್ಟು ಅಲ್ಲಿಂದ ಎತ್ಬಿಟ್ಟೆ ಇಲ್ಲಿ ಹಾಕ್ಬೇಕು. ದೇ ಕೆನಾಟ್ ಪ್ರಿಂಟ್, ಏನು ಹೊಸ ನೋಟ್ಗಳು ಪ್ರಿಂಟ್ ಮಾಡಿ ಏನು ಮಾಡೋಕ್ಕಾಗಲ್ಲ, ಎಕಾನಮಿ ಮಾಡೋಕ್ಕಾಗಲ್ಲ. ಇಂಡೈರೆಕ್ಟ್ಲಿ ಏನೋ ಒಂದು ಹಾಕ್ಬಿಟ್ಟು ಕೊಡ್ತಾರೆ. ಹೆಂಗೂ ಕೊಡ್ತಾರೆ ಸರ್. ಇವತ್ತು 80,000 60,000 70,000 ಬೇಕು. ಏನು ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಆದರೆ ಒಂದು 5,000 ಕೋಟಿ ಡಿಫ್ರೆನ್ಸ್ ಆಗ್ಬೋದು. ಅನೌನ್ಸ್ ಎವ್ರಿಥಿಂಗ್ ಬಿಟ್ಬಿಟ್ರೆ ಮುಗೀತು. ಇಲ್ಲಾಂದ್ರೆ ಇದನ್ನ ಎಳ್ಕೊಂಡು 6 ತಿಂಗಳಿದ್ರೆ ಸರ್ ಇವ್ರಿಗೆ ಪರ್ ಮಂತ್ ಸಬ್ಸ್ಟಿಟ್ಯೂಟ್ ಎಷ್ಟು ಬರುತ್ತೆ ಸರ್ ಇವ್ರಿಗೆ? ಆಲ್ಮೋಸ್ಟ್ 3-4 ಕೋಟಿ ಬರುತ್ತೆ ಪರ್ ಮಂತ್. 6 ತಿಂಗಳು ಹೇಳ್ಕೊಂಡೋದ್ರೆ 3-6-18-20,000 ಕೋಟಿ ಸೇವ್ ಮಾಡ್ಬಿಟ್ರಲ್ಲಿ. ಮಾರ್ಗಸೂಚಿ ಫಿಕ್ಸ್ ಮಾಡೋದಕ್ಕೇನೆ, ಡೆಡ್ಲೈನ್ಗಳು ಫಿಕ್ಸ್ ಮಾಡೋದಕ್ಕೇನೆ, ತಿರ್ಗಾ ಸರಾಸರಿ ಕ್ಯಾಲ್ಕುಲೇಷನ್ನು, ಆ ಮೀಟ್ರ್ ಫಿಕ್ಸಿಂಗ್ ಮಾಡೋಷ್ಟು ತೊಗೊಂಡೋಗ್ಬಿಡ್ತಾರೆ. 3-4-5-6 ತಿಂಗಳು ತೊಗೊಂಡೋಗ್ತಾರೆ. ಆಮೇಲೆ MP ಎಲೆಕ್ಷನ್ ಆಗ್ತದೆ. MP ಎಲೆಕ್ಷನ್ ಆದಮೇಲೆ ಫ್ರೀ ಬಿ ಇರ್ತದೋ ಇನ್ನೊಂದು ಬಿ ಇರ್ತದೋ ಗೊತ್ತಿಲ್ಲ. ಇದು ಏನಾಗುತ್ತೆ ಅಂದರೆ, ಜನಗಳಿಗೆ ಏನು ಕಮಿಟ್ಮೆಂಟ್ ಮಾಡಿ, ಇವತ್ತೇನು ಜನಗಳು ಫೈಟ್ ಮಾಡೋಕ್ಕಾಗಲ್ಲ ಸರ್. ಇಟ್ ಇಸ್ ಅ ಟ್ರಸ್ಟ್ ಬಿಟ್ವೀನ್ ದಿ ವೋಟರ್ಸ್ ಅಂಡ್ ದಿ ಗವರ್ಮೆಂಟ್. ನಿಮ್ಮನ್ನ ನಂಬಿದೀವಿ, ನಿಮ್ಮ ನಾಲ್ಗೆನಲ್ಲಿ ಬಂದಿರೋದು 200. ನೀವು ಅವರೇ ಜನ ಕೊಡಿ, ಇನ್ನೊಂದು ಏನ ಕೊಡಿ. ನಾವು ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತಾರೆ ಸರ್. ಇವತ್ತು ವಿ ಆರ್ ಆಲ್ ಬೆಗ್ಗರ್ಸ್, ವಿ ಕೆನಾಟ್ ಚೂಸ್, ವಿ ಆರ್ ಆಲ್ರೆಡಿ ಚೂಸಿಂಗ್. ಈಗ ಅಷ್ಟೇ, ಇನ್ ಚೂಸ್ ಮಾಡಕ್ ಆಗಲ್ಲ. ನೀವು ಕೊಟ್ಟಿದ್ದಕ್ಕೆ ಹಿಂಗ್ ಅಟ್ತಾ ಇರ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಉತ್ತರ ಕೊಡ್ತೀವಿ. ರೈಟ್.